ಅಕ್ಷರ ಸಾಹಿತ್ಯ ಸಂಭ್ರಮದ 29ನೇ ದಿನದ ಈ ಸಂಜೆಯ ಕಾರ್ಯಕ್ರಮ, ಈ ಭಾನುವಾರದ ವಿಶೇಷ ಕಾರ್ಯಕ್ರಮ ಹಾಸ್ಯ ಸಂಜೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾಸ್ಯದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಹಾಸ್ಯ ಭಾಷಣಕಾರರಾದ ನರಸಿಂಹ ಜೋಶಿ ಸರ್ ಅವರು ಇದ್ದಾರೆ, ಹಾಗೂ ಅದೇ ರೀತಿ ಗೋವಿಂದ್ ರೆಡ್ಡಿ ಸರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಖ್ಯಾತ ಹಾಸ್ಯ ಕವಿಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನ ಹಾಡಲಿದ್ದಾರೆ ಶಿಕ್ಷಕರು ಮತ್ತು ಗಾಯಕರು ಆದ ವಿಷ್ಣುಕುಮಾರ್ ಚಳಗೇರಿ ಅವರು. ಸರ್ ಶುರು ಮಾಡಿ ಸರ್. ವಿಷ್ಣು ಸರ್. ಪ್ರಥಮ ವಂದನಾ ಗೌರಿ ನಂದನ, ಪ್ರಥಮ ವಂದನಾ ಗೌರಿ ನಂದನ, ಜಯ ಗಣನಾಯಕ ಜಯ ಶಿವನಂದನ, ಜಯ ಗಣನಾಯಕ ಜಯ ಶಿವನಂದನ. ಪ್ರಥಮ ವಂದನಾ ಗೌರಿ ನಂದನ, ಪ್ರಥಮ ವಂದನಾ ಗೌರಿ ನಂದನ, ಜಯ ಗಣನಾಯಕ ಜಯ ಶಿವನಂದನ, ಜಯ ಗಣನಾಯಕ ಜಯ ಶಿವನಂದನ. ಪ್ರಥಮ ವಂದನಾ ಏಕದಂತ ಗುಣವಂತ ವಿನಾಯಕ, ಏಕದಂತ ಗುಣವಂತ ವಿನಾಯಕ, ವಿದ್ಯಾದಾಯಕ ಬುದ್ಧಿ ಪ್ರದಾಯಕ, ವಿದ್ಯಾದಾಯಕ ಬುದ್ಧಿ ಪ್ರದಾಯಕ, ಪ್ರಣವ ಸ್ವರೂಪ ಪಾಹಿ ಗಜಾನನ, ಪ್ರಣವ ಸ್ವರೂಪ ಪಾಹಿ ಗಜಾನನ, ಪಾಹಿ ಗಜಾನನ, ಪಾಹಿ ಗಜಾನನ, ಪ್ರಣವ ಸ್ವರೂಪ ಪಾಹಿ ಗಜಾನನ, ಪಾಹಿ ಗಜಾನನ, ಪಾಹಿ ಗಜಾನನ. ಪ್ರಥಮ ವಂದನಾ ಸುಂದರ ರೂಪ ಹೇ ಗಜವದನ, ಸುಂದರ ರೂಪ ಹೇ ಗಜವದನ, ವಿಘ್ನಹರಣ ಶುಭ ಮಂಗಲ ಚರಣ, ವಿಘ್ನಹರಣ ಶುಭ ಮಂಗಲ ಚರಣ, ಓಂಕಾರ ಗಣಪತಿ ಭವ ದುಃಖ ಹರಣ, ಓಂಕಾರ ಗಣಪತಿ ಭವ ದುಃಖ ಹರಣ, ಭವ ದುಃಖ ಹರಣ, ಭವ ದುಃಖ ಹರಣ, ಭವ ದುಃಖ ಹರಣ, ಭವ ದುಃಖ ಹರಣ. ಪ್ರಥಮ ವಂದನಾ ಗೌರಿ ನಂದನ, ಪ್ರಥಮ ವಂದನಾ ಗೌರಿ ನಂದನ, ಜಯ ಗಣನಾಯಕ ಜಯ ಶಿವನಂದನ, ಜಯ ಗಣನಾಯಕ ಜಯ ಗಣನಾಯಕ ಜಯ ಗಣನಾಯಕ ಜಯ ಶಿವನಂದನ. ಧನ್ಯವಾದಗಳು. ಧನ್ಯವಾದಗಳು ವಿಷ್ಣುಕುಮಾರ್ ಸರ್. ನಿಮ್ಮ ಈ ಪ್ರಾರ್ಥನೆ ಗೀತೆ ಗಜಾನನ ನೆನಪು ಮಾಡಿದ್ದು ಬಹಳಷ್ಟು
ಸಂಭ್ರಮವನ್ನ ಈ ಕಾರ್ಯಕ್ರಮಕ್ಕೆ ತಂದಿತ್ತು. ಈಗ ಆಚೆ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣಕಾರರಾಗಿರುವಂತ ಶ್ರೀ ನರಸಿಂಹ ಜೋಶಿ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಡೋಣ. ಅವರ ಪರಿಚಯವನ್ನ ಮಾಡೋದಕ್ಕಿಂತ ಈಗ ನಾಡಿನಾದ್ಯಂತ ಅವರೆಲ್ಲರಿಗೂ ಚಿರಪರಿಚಿತರು ಕೂಡ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮ್ಮೆಲ್ಲರ ಹೆಮ್ಮೆಯೂ ಕೂಡ. ಅವರು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಹಾಸ್ಯ ಸಂಜೆ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. 9 ದೇಶದಲ್ಲಿ ಹಾಸ್ಯ ಸಂಜೆ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. 11 ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಅವರ 50ನೇ ಕಾರ್ಯಕ್ರಮ ನಮ್ಮ ಲಿಂಗಸೂರು ತಾಲೂಕಿನ ಮಸ್ಕಿ ತಾಲೂಕಿನ ಮಿರಿಕ್ನಾಳದಲ್ಲಿ ಆಗಿತ್ತೆನ್ನೋದೇ ನಮ್ಮ ಹೆಮ್ಮೆ. ಅದು 11/9/2000ನೇ ಇಸ್ವಿಯಲ್ಲಿ 50ನೇ ಕಾರ್ಯಕ್ರಮ. ಅದೇ ನಮ್ಮ ಅಕ್ಷರ ಸಾಹಿತ್ಯ ವೇದಿಕೆಯ ಸಂಚಾಲಕರಾದ ಗುಡ್ರಾವ್ ಸರ್ ಅವರ ಊರಲ್ಲಿ ಆಗಿದ್ದೆನ್ನೋದು ನಮ್ಮೆಲ್ಲರ ಹೆಮ್ಮೆ. ಜೋಶಿ ಸರ್ ಅವರು ರಾಜ್, ಜೋಗಯ್ಯ, ಸುಂದರಾಂಗ ಜಾಣ, ನಮ್ಮಣ್ಣ ಡಾನ್, ಜಂಗಲ್ ಜಾಕಿ, DK, ಪ್ರೀತಿಯಕ್ಕೆ ಭೂಮಿ ಮೇಲಿದೆ, 9ನೇ ಅದ್ಭುತ, ಕ್ರಾಂತಿ, ಚಿರು, ಚಿರಂಜೀವಿ ಸರ್ಜಿ ಅವರ ಅಭಿನಯದ ಚಿರು, ಆಮೇಲೆ ಉಪೇಂದ್ರ IPL ಈ ಎಲ್ಲ 11 ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಅವರ ಭಾಷಣದ ಸವಿಯನ್ನ ನಾಡಿನಾದ್ಯಂತ ಹಾಗೂ ದೇಶ ವಿದೇಶಗಳಲ್ಲೂ ಕೂಡ ಎಲ್ಲರೂ ಸವಿಯನ್ನ ಉಂಡಿದ್ದಾರೆ. ಈ ನವೆಂಬರ್ ತಿಂಗಳಲ್ಲಿ ನಾವು ಅಕ್ಷರ ಸಾಹಿತ್ಯ ವೇದಿಕೆಯಿಂದ ಹಮ್ಮಿಕೊಂಡಂತ ಈ ಅಕ್ಷರ ಸಾಹಿತ್ಯ ಸಂಭ್ರಮದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಜೆಯ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೊಡನೆ ತಮ್ಮ ಹಾಸ್ಯದ ಸವಿ ತುಣುಕುಗಳನ್ನ ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ನರಸಿಂಹ ಜೋಶಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ನಮ್ಮ ಮಸ್ಕಿ ಅಕ್ಷರ ಸಾಹಿತ್ಯ ವೇದಿಕೆಯ ಪರವಾಗಿ ಹಾಗೂ ಭಂಡಾರ ಪ್ರಕಾಶನದ ಪರವಾಗಿ ನಾನು ಸ್ವಾಗತವನ್ನ ಬಯಸುತ್ತೇನೆ. ಈಗ ನಮ್ಮ ಮುಂದೆ ನರಸಿಂಹ ಜೋಶಿ ಸರ್ ಅವರು. ನಮಸ್ಕಾರಗಳು. ನಾನು ಅಕ್ಷರ ಸಾಹಿತ್ಯ ಸಂಭ್ರಮ ಇದು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕನ್ನಡ ರಾಜ್ಯೋತ್ಸವನ್ನ ಬಹಳಷ್ಟು ಕಾರ್ಯಕ್ರಮಗಳು ಬೆಂಗಳೂರಲ್ಲೇ ಆಚರಣೆ ಮಾಡ್ತಾ ಇದ್ವಿ. ಆಚರಣೆ ಮಾಡೋ ಸಂದರ್ಭದಲ್ಲಿ ನಾವು ತಿಂಗಳಗಟ್ಲೆ ಕಾರ್ಯಕ್ರಮ ಈ ಒಂದು ಕನ್ನಡದ ಕಾರ್ಯಕ್ರಮವನ್ನು ನಾವು ನೋಡಿದ್ದು ಜಾಸ್ತಿ ಅಂದ್ರೆ ಬೆಂಗಳೂರಲ್ಲಿ. ಆದ್ರೆ ಅಕ್ಷರ ಸಾಹಿತ್ಯ ಸಂಭ್ರಮದವರು ಮಸ್ಕಿಯಲ್ಲಿ ನವೆಂಬರ್ 1ರಿಂದ 1 ತಿಂಗಳ ಕಾಲ ಸಾಹಿತಿಗಳು, ಸಂಗೀತಗಾರರು, ಹಾಸ್ಯ ಬಹಳಷ್ಟು ಜನ ಈ ಒಂದು ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಬಂದೋಗಿದ್ದಾರೆ. ನನಗೂ ಒಂದು ಅವಕಾಶ ಕೊಟ್ರು. ಗುಂಡರಾವ್ ಸರ್ ಅವರು ನಮ್ಗೆ ಬಹಳ ಆತ್ಮೀಯರು. ಅವರು ಹೇಳಿದ್ರು, ಸರ್ ನಿರೂಪಣೆ ಮಹಾಂತೇಶ್ ಅವರು ಹೇಳಿದ್ರು, ಸ್ವಲ್ಪ ಡೇಟ್ ಚೇಂಜ್ ಆಯ್ತು ಸರ್. ಏನಂದ್ರೆ ಅದು 7/11/2000ನೇ ಇಸ್ವಿ ಅದು ಚಿಣ್ಣರ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮೆದಿಕಿನಾಳದಲ್ಲಿ ಗುಂಡರಾವ್ ಸರ್ ಅವರು ಕರೆಸಿದ್ರು. ಅವಾಗ ಹೇಳಿದ್ರು ಅವರು, ನಾನು ಮಿನಿಮಮ್ 10ರಿಂದ 20 ವರ್ಷಕ್ಕೊಮ್ಮೆ ಕರೆಸ್ತೇನ್ರಿ ಅಂದ್ರು. 2000 ಇಸ್ವಿಗೆ ಮೆದಿಕಿನಾಳಕ್ಕೆ ಕರೆಸಿದ್ರು. ಈಗ 2020ಕ್ಕ ಫೇಸ್ಬುಕ್ ಕರೆಸ್ಯಾರ. ಬಹಳ ಸಂತೋಷ. ಅಂದ್ರೆ 20 ವರ್ಷಕ್ಕೆ ನಮ್ಮ ಕನ್ನಡ ಬಹಳಷ್ಟು ಜನ ಸಾಹಿತಿಗಳು ಸಾಹಿತ್ಯಿಕವಾಗಿ ಬಹಳ ಜನ ಓದ್ಕೊಂಡವರು ಎಲ್ಲ ಚೆನ್ನಾಗಿ ಮಾತಾಡಿದ್ರು ಕೇಳಿದೀವಿ, ಮಾತುಗಳನ್ನ ಆಡಿದ್ದಾರೆ. ನಾವು ಅಷ್ಟು ಓದಿಕೊಂಡ್ರಲ್ಲ. ಸಾಹಿತ್ಯ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ಇಲ್ಲ. ಆದ್ರೆ ಹಾಸ್ಯವನ್ನ ನಾವು ಮೈಗೂಡಿಸ್ಕೊಂಡಿರೋದ್ರಿಂದ, ಯಾಕೆ ನಾವು ಶಾಲೆಗೆ ಹೋಗ್ಲಿಲ್ಲ, ಇಲ್ಲ ನಾವು ದೊಡ್ಡ ಸಾಹಿತ್ಯ ಆಗ್ತಿದ್ದ ಅನ್ಕೊಂಡೆ. ನಾನು ಶಾಲೆಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಏನಂದ್ರೆ ನಾವು ದೊಡ್ಡ ಮನ್ಯಾಗ ಬಾಳ ದೊಡ್ಡ ಓದಿಲ್ಲ ಬಿಟ್ಟಿಲ್ಲ. ನಮ್ಮಪ್ಪ ನಮ್ಮಮ್ಮ ಏನ್ ದಡ್ಡ ಇದ್ದಿಲ್ಲ ಅಂತ ಬಡದ್ ಶಾಲೆಗೆ ಕಳಿಸ್ತಿದ್ದ. ಮಾಸ್ತರ್ ಏನ್ ದೊಡ್ಡ ಸುಳಮಿಗಿದ್ದಿಲ್ಲ ಅಂತ ಬಡದ್ ಮನೆಗೆ ಕಳಿಸ್ತಿದ್ದ. ಹಿಂಗಾಗಿ ನಾವು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಹಾಸ್ಯ ಕ್ಷೇತ್ರಕ್ಕ ಹೋಗೋಣ ಅಂತ ಹಾಸ್ಯ ಕ್ಷೇತ್ರಕ್ಕೆ ಕಳೆದ 21 ವರ್ಷದಿಂದ ಈ ಒಂದು ಹಾಸ್ಯದ ಸೇವೆಯನ್ನ ಮಾಡ್ತಾ ಬಂದಿದ್ದೇನೆ. ಅದನ್ನ ಎಲ್ಲ ಗುರುತಿಸಿದ್ದಾರೆ ಬಹಳಷ್ಟು ಜನ. ಬಹಳ ಸಂತೋಷ. ಕನ್ನಡ ಕಾರ್ಯಕ್ರಮ 1 ತಿಂಗಳ ಕಾಲ ನಿರಂತರವಾಗಿ ಮಾಡೋದು ಅಂದ್ರೆ ಬಹಳ ಕಷ್ಟದ ಕೆಲಸ. ನಿಜವಾದ ಕನ್ನಡಿಗರು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಈ ಒಂದು ಅಕ್ಷರ ಸಾಹಿತ್ಯ ಸಂಭ್ರಮದವ್ರು ಮಾಡಿದ್ರು. ಬಹಳ ಒಬ್ಬ ಕವಿ ಹೇಳ್ತಾರ, ಕೇಶದ ಮೇಲಿರುವ ಮೋಹ ಕೇಶಿ ರಾಜನ ಮೇಲಿದ್ದರೆ
ಡಿವಿಡಿಯ ಮೇಲಿರುವ ಮೋಹ ಡಿವಿಜಿಯ ಮೇಲಿದ್ದಿದ್ದಾರೆ. ಪ್ರಾಪಂಚಿಕ ಜಗತ್ತಿನ ಮೇಲಿರುವ ಮೋಹ ಪಂಪನ ಮೇಲಿದ್ದರೆ, ಚಿನ್ನದ ಮೇಲಿರುವ ಮೋಹ ರನ್ನನ ಮೇಲಿದ್ದರೆ, ಮುತ್ತು ರತ್ನಗಳ ಮೇಲಿರುವ ಮೋಹ ರತ್ನತ್ರಯರ ಮೇಲಿದ್ದರೆ, ಎನ್ನ ತಾಯಿ ಕನ್ನಡಾಂಬೆಯ ಹೃದಯಕ್ಕೆ ಭಾರವಾಗುವ ಬದಲು ಹಗೂರವಾಗುತ್ತಿತ್ತು. ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ, ಕನ್ನಡವೇ ಹಲೋ, ಇದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ ಏನು. ನಾನು ಶಿವಮೊಗ್ಗದಲ್ಲಿ ಅಶೋಕ ಹೋಟೆಲ್ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲ ಪ್ರೋಗ್ರಾಮ್ ಬಂದಿದೆ, ಇದು ಬಹಳಷ್ಟು ಪ್ರಾಬ್ಲಮ್ ಆಗ್ತದೆ. ಆದ್ರೂ ಕೂಡ ಸ್ವಲ್ಪ ದೂರ ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದೆ ಸರ್, ಮಾತಾಡಿ ಸರ್, ಕೇಳಿಸ್ತಿದೆ ಸರ್. ಹಲೋ, ಕನ್ನಡ ಸಾಹಿತ್ಯ, ಕನ್ನಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ಹೆಂಗ ಕೆಲವೊಬ್ರು ನನಗ ಒಂದ್ 2-3 ಕಡೆ ನಾನು ಹೇಳಿದಾಗ ನೋಡ್ರಿ, ಸಾಹಿತ್ಯ ಹೆಂಗಿತ್ತಂದ್ರೆ ಮೊದಲು ಸಾಹಿತ್ಯನೇ ಹಂಗಿತ್ತು. ಬರೆಯೋರು ಬಹಳ ಚಂದ ಬರೀತಿದ್ರು, ಬಹಳ ಸೊಗಸಾಗಿ ಬರ್ತಾರೆ. ನೋಡಿ, ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೆ ಎಷ್ಟ್ ಚಂದ ಬರೆದ್ರು ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೆ ಎಷ್ಟು ವರ್ಣನೆ ಮಾಡಿದ್ರು. ಶ್ರೀ ರಸನ ಸರಿ ಮುಖದ ಶೃಂಗಾರ, ಆಡುವ ಭಕ್ತ ಅದಿಗಳ ಚೇಂಕಾರ, ಮಲಕದ ಸುಂದರ ಶ್ಯಾಮ ಶರೀರ, ಭಜನ ತುಜ ಸಾಸಿರನಾಕಾರ, ಶಿರಬುದಿಯೋಳು ಶೃಂಗಾರ ಕಿರೀಟ, ಸುಮನ ಉಭರದಲ್ಲಿ ತಿತ್ತಿದ ಮಾಟ, ವರ ಕಸ್ತೂರಿ ತಿಲಕದ ಲಾಕ, ವಾಮ ಕ್ಷೀರಿಗೆ ಇರಿಯದ ಊಟ, ತಿರುವಳ ಸೋಪಮ್ಮ ಮಕರಳು ವಂಕಿ, ಕೊರಳಲು ಹಾಕಿದ ಮುತ್ತಿನ ಕಂಠಿ, ಅರುಣಾಚನ ತಾಳಿಂಬ ಸುಗಂಧ, ಅಂಬುಜ ಕಂಬುಗ ದಾರಿಕ ರಾಂತ, ಸರಿಸಿ ಜನಾಭಿ ಶ್ರವಣಗಳಿಂದ ಸುಂದರ ಬಾಪನಿಗಳು ಬಲುವಂದ, ಮುರಹರಸುರತನ ವಂದಿತ ಪಾದ, ಪುಣ್ಯ ವಿಶ್ಲೋಕದಿ ಗಿತ್ಸುಕು ವಾದ, ಮಹಿಮೆ ಅಗಾಧ ಮನಕ ವಿಮೋದ, ಸುರಿಸಿದ ಗಣಯ ಭರಿದನ್ನೊಡೆಯ, ಮಾರಿ ಮುರಳಿ ಧನ ಗೋವರ್ಧನದಾರಿ, ಕಂಸ ಕುಠಾರಿ ರಥವನ್ನೇರಿ ಬರ್ತಿರ ತೋರಿ, ಬಿಡಿ ಬಿಡಿ ದಾರಿ ಅಂತ. ದಾರಿ ಬಿಡಿ ಅನ್ಬೇಕಾದ್ರೆ ಇಷ್ಟು ನಮ್ಮ ಪರಿಚಯ, ಒಂದು ವರ್ಣನೆಯನ್ನ ಮಾಡ್ತಿದ್ರು ಅಂತ ಸಾಹಿತ್ಯ ಹೇಳ್ತಾರೆ. ನೋಡ್ರಿ, ನಾನು ಎಲ್ಲ ಕಡೆ ಹೋದಲ್ಲೆಲ್ಲ ಒಂದೊಂದು ಹಾಸ್ಯಗಳಾಗ್ತಿರ್ತಾವ. ಪ್ರತಿನಿತ್ಯ ನನ್ಗೇನಂದ್ರು, ನೀವು ಹುಚ್ಚಾಸ್ಪತ್ರೆ ಕಾರ್ಯಕ್ರಮ ಕೊಡಕ್ ಬರ್ರಿ ಅಂತ. ನಾನು ಅಲ್ಲಿ ಬಂದು ಹುಚ್ಚೋರ್ನ ಹೆಂಗ್ ನಗಿಸ್ಬೇಕ್ರಿ ಅಂದೆ. ನೀವು ಬಂದ್ ನಿಂತ್ರ ಸಾಕ ಅಂದ್ರೆ ನಾನೇನು ಹುಚ್ಕೊಂಡಂಗ ಆಗ್ತೇನೆ ಏನ್ರಿ ಅಂದೆ. ಇಲ್ಲ ಸರ್ ಬರ್ರಿ ಅಂದ್ರು. ಇರ್ಲಡಿ, ಇದೊಂದು ಹೊಸ ಪ್ರಯತ್ನ ನೋಡೋಣ ಅಂತ ತಿಳ್ಕೊಂಡು ಹುಚ್ಚಾಸ್ಪತ್ರೆಗೆ ಹೋದೆ. ಹುಚ್ಚೂರ್ ನಗಸೋಣ ಅಂತ ಪ್ರಯತ್ನ ಮಾಡೋಣ ಅಂದೆ. ನಾನು ಮಾತಾಡ್ತಾ ಇದ್ದೆ, ಒಬ್ಬ ಹುಚ್ಚು ಬಂದು ಅವ್ರು ಹೇಳಿದ್ರು, ದೇವರಾಜ್ ಬಪ್ಪೂರ್ನವರು ಮೆಸೇಜ್ ಮಾಡ್ಯಾರ, ತುಂಬಾ ಧನ್ಯವಾದಗಳು ದೇವರಾಜ್ ಅವ್ರೆ. ಅವ್ರು ಒಂದು ಕಿವಿಯಾಗಿ ಹೇಳಿದ್ರು, ಏನಂತ, ಸರ್ ನಾನ್ ಮಾತಾಡ್ತಾ ಇದ್ದೆ, ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದ. ನಾನ್ ಕೇಳಿದೆ, ಡಾಕ್ಟರ್ ಏನ್ ಹೇಳ್ತಿದ್ದಾನೆ ಅಂದೆ. ಡಾಕ್ಟರ್ ಹೇಳಿದ್ರು, ನೀವು ಮಾತಾಡಿ ಸರ್, ಟೆನ್ಷನ್ ಮಾಡ್ಕೋಬೇಡಿ, ಅವ್ನ ಹಂಗೆ ಬಂದು ಹೇಳ್ತಿರ್ತಾನೆ. ತಿರುಗಿ ಇನ್ನೊಂದ್ಸಲ ಬಂದ. ನಾನ್ ಕೇಳಿದೆ, ಏನ್ ಹೇಳಿದ. ಡಾಕ್ಟರ್ ಹೇಳಿದ್ರು, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್, ನೀವು ಮಾತಾಡಿ ಅಂತ. ಆಮೇಲೆ ಒಂದ್ 5 ನಿಮಿಷ ಬಿಟ್ಟು ತಿರ್ಗಾ ಮತ್ತೆ ಬಂದ. ನಾನ್ ಅವನಿಗೆ ಕೇಳಿದೆ, ಏನು ಹುಚ್ಚು 5-6 ಸಾರಿ ಬಂದು ಮೇಲೆ ಬಂದು ಡಾಕ್ಟರ್ ಕಿವಿಗೆ ಏನ್ ಹೇಳ್ತೀಯ, ನೀನ್ ಏನ್ ಹೇಳ್ಬೇಕಂತಿದ್ದೆ ನನಗೆ ಡೈರೆಕ್ಟ್ ಆಗಿ ಹೇಳು ಅಂದೆ. ಅವನು ಹೇಳ್ದ, ಅಣ್ಣ ನಿಮ್ಮಂತರ್ನೆಲ್ಲ ಹೊರಗ್ ಬಿಟ್ಟವ್ರೆ, ನಮ್ಮನ್ನ ಹುಚ್ಚದಂತ ಒಳಗ ಹಾಕ್ಯಾರೆ ಅಂದ. ಅಂದ್ರ ಅವನು ಕಣ್ಣಿಗೆ ನಾನು ಹುಚ್ಕೊಂಡಂಗ ಆಗೇನ್ರಿ. ಇಂತಹ ಹಲವಾರು ಹಾಸ್ಯ ಪ್ರಸಂಗಗಳು ನಮ್ಮ ದಿನನಿತ್ಯ ಜೀವನಗಳಲ್ಲಿ ನಡೀತವೆ. ನಾನು ಸ್ವಲ್ಪ ಫೇಮಸ್ ಆಗಿರೋದು, ಹೆಸರುವಾಸಿ ಆಗಿರೋದು ಅಂದ್ರೆ ಮಿಮಿಕ್ರಿ, ಅನುಕರಣೆ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲ
ಎಲ್ಲ ಇವುಗಳನ್ನ ಅನುಕರಣೆ ಮಾಡ್ತಾ ಮಾಡ್ತಾ ನಮ್ಮ ಸ್ವಲ್ಪ ಫೇಮಸ್ ಆಗಿರೋದ್ರಿಂದ ಈಗ ಒಂದು ಅನುಕರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗಿರ್ತಕ್ಕಂಥ ನಮ್ಮ ರವಿ ಬೆಳಿಗೆರೆ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಇದೀಗ. ರವಿ ಬೆಳಿಗೆರೆ ಅವರು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಿಗೆರೆ ಮಾಡುವ ನಮಸ್ಕಾರ. ನೋಡಿ, ನಮ್ಮ ಸ್ನೇಹಿತರು ಎಷ್ಟು ದೂರ ನಮ್ಮ ಜೊತೆ ನಡೆದ್ರು ಅಷ್ಟೇ ಉಪಕಾರವಾಯ್ತು ಅನ್ಕೋಬೇಕು. ಯಾರು ಕೂಡ ಸಾಯೋವರೆಗೂ ನಮ್ಮ ಜೊತೆ ನಡೆಯಲ್ಲ, ಯಾರು ಕೂಡ ನಮ್ಮ ಜೊತೆ ಸಾಯಲ್ಲ. ನಿಮ್ಗೆ ಇಷ್ಟವಾದವರು ನಿಮ್ಮನ್ನ ಬಿಟ್ಟು ಹೋದ್ರು ಅಂದ್ರೆ ಅವ್ರಿಗೆ ನಿಮ್ಗಿರೋ ಅವಶ್ಯಕತೆ ಮುಗಿಯಿತು ಅಂತ ಅರ್ಥ ಮಾಡ್ಕೋಬೇಕು. ಹೇ ಮನಸ್ಸೆ, ಪ್ರತಿ ಅಂಧಕಾರಕ್ಕೊಂದು ಸೂರ್ಯೋದಯ ಅಂತಿರುತ್ತೆ, ಪ್ರತಿ ಆರಂಭಕ್ಕೆ ಒಂದು ಅಂತ್ಯ ಅಂತಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕೊಟ್ರೇಶಿ ನೆನಪಾಗ್ತಾನೆ. ಒಂದಿನ ಜಯನಗರದಿಂದ ಸೌತ್ ಅಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ ಅಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡಿರ್ತೀನಿ. ಒಬ್ಬ ಹುಡುಗ ಬಂದು ನನ್ನ ಭೇಟಿ ಆಗ್ತಾನೆ. ಸರ್, ನಾನು ಸಿಗ್ನಲ್ ಅಲ್ಲಿ ಮೀಸೆ ಮಾಡ್ತೀನಿ, ಕನ್ನಡಕ ಮಾಡ್ತೀನಿ, ಪೆನ್ ಮಾಡ್ತೀನಿ, ಬಿಡುವಿದ್ದಾಗ ನಿಮ್ಮ ಹಾಯ್ ಬೆಂಗಳೂರು ಪತ್ರಿಕೆ ಓದ್ತೀನಿ, ನಾನು ನಿಮ್ ಜಿಲ್ಲೆಯವನು, ನನ್ನ ಹೆಸರು ಕೊಟ್ರೇಶಿ ಅಂತಾನೆ. ಹಾಗೆ ಕೊಟ್ರೇಶಿ ಬರ್ತಾ ಬರ್ತಾ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿಬಿಡ್ತಾನೆ. ನನ್ನ ಕಾರ್ಯಕ್ರಮಗಳಿಗೆಲ್ಲ ಬರ್ತಾ ಬರ್ತಾ ಕೊಟ್ರೇಶಿ ಜೀವನದಲ್ಲಿ ಒಂದು ಕನಸು ಕಟ್ಕೊಂಡಿರ್ತಾನೆ. ನಾನು ರಿಯಲ್ ಸ್ಟಾರ್ ಉಪೇಂದ್ರನವರ ಒಂದ್ಸಾರಿ ಕಣ್ತುಂಬ ನೋಡ್ಬೇಕು ಅಂತ. ಉಪೇಂದ್ರ ಅವರ ಮನೆ ಹಿಂದಿರೋ ಬಿಗ್ ಬಜಾರ್ನ ಹತ್ತಿ ಕೆಳಗಡೆ ನೋಡೋ ಸಂದರ್ಭದಲ್ಲಿ ಕಾಲ್ ಜಾರಿ ಆಯಾ ತಪ್ಪಿ ಕೆಳಗ್ ಬಿದ್ದು ಅನ್ಫಾರ್ಚುನೇಟ್ ಮೈ ಫ್ರೆಂಡ್ ಕೊಟ್ರೇಶಿ ಸತ್ತೇ ಹೋಗ್ತಾನೆ. ಸತ್ ಹೋಗಿರೋ ಕೊಟ್ರೇಶಿ ಡೈರಿಯಲ್ಲಿ ಬರೆದಿರ್ತಾನೆ, ನಾನು ರಿಯಲ್ ಸ್ಟಾರ್ ಉಪೇಂದ್ರ ತರ ಸ್ಟಾರ್ ಆಗ್ಬೇಕು, ರವಿ ಬೆಳಿಗರ್ ತರ ಯಶಸ್ ಕಾಣ್ಬೇಕು, ವಿಜಯ್ ಸಂಕೇಶ್ವರ್ ತರ ದುಡ್ಡು ಕಾಣ್ಬೇಕು, ವಿಜಯ್ ಸಂಕೇಶ್ವರ್ ತರ ದೊಡ್ಡ ಉದ್ಯಮಿ ಆಗ್ಬೇಕು ಅಂತ. ಪ್ರಿಯ ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಹೆಸರು ಮಾಡ್ಬೇಕಂದ್ರೆ ಹೆಸರೇ ಮಾಡ್ತೀರಾ, ದುಡ್ಡು ಮಾಡ್ಬೇಕಂದ್ರೆ ದುಡ್ಡೇ ಮಾಡ್ತೀರಾ. ಮಾಡೋ ಕೆಲಸವನ್ನ ನಿಷ್ಠೆಯಿಂದ, ನಿಯತ್ತಿಂದ, ಪ್ರಾಮಾಣಿಕತೆಯಿಂದ 1 ತಿಂಗಳುಗಳ ಕಾಲ ಕನ್ನಡ ಸಂಘಟನೆಯನ್ನ ಮಾಡ್ತಾ, ಕನ್ನಡವನ್ನ ಬೆಳೆಸ್ತಾ, 1 ತಿಂಗಳುಗಳ ಕಾಲ ಕನ್ನಡಾಂಬೆ ಸೇವೆ ಮಾಡ್ತಾ ಇರೋ ಅಕ್ಷರ ಸಾಹಿತ್ಯ ಸಂಭ್ರಮದವ್ರು ಮಾಡ್ತಾರೆ ನೋಡಿ. ಹಾಗೆ ಮಾಡಿದ್ರೆ ಸಾಕು, ಹೆಸರು ಅನ್ನೋದು ಸಿಂಪಲ್ ಆಗಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಇದು ನಮ್ಮ ರವಿ ಬೆಳಗೆರೆ ಅವರ ಒಂದು ಧ್ವನಿಯಾಗಿತ್ತು. ಕೆಲವೊಂದು ಹಾಸ್ಯ ಪ್ರಸಂಗಗಳಾಗಿರ್ಬೋದು, ಕೆಲವೊಂದು ದಿನನಿತ್ಯ ಜೀವನಗಳಲ್ಲಿ ನಮ್ಗೆ ಕೆಲವೊಂದು ಘಟನೆಗಳಾಗ್ತಿರ್ತವೆ ನೋಡ್ರಿ. ಕೆಲವೊಂದು ಪರಿಚಯ, ನಾನು ರಾಯಚೂರು ಜಿಲ್ಲೆ ಮಠಮಾರಿ, ರಾಯಚೂರು ಹತ್ರ ಮಠಮಾರಿ ಅಂತ ಒಂದು ಊರು, ಅಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ನನಗೊಬ್ರು ಪರಿಚಯ ಮಾಡಕ್ ಬಂದ್ರು. ಸರ್, ನಾನು ಪರಿಚಯ ಮಾಡ್ತೀನಿ. ಸರಿ, ಪರಿಚಯ ಮಾಡ್ತಾರ ಅಂತ ಕೂತ್ಕೊಂಡೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಪರಿಚಯವನ್ನ ಅವರು 15 ನಿಮಿಷಗಳ ಕಾಲ ಮಾಡಿದ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು. 15 ನಿಮಿಷಗಳ ಕಾಲ ಕೆಲವೊಂದು ನನಗೆ ಗೊತ್ತಿರಲಾರದ ವಿಚಾರ ನಾನು ಅವರಿಂದ ತಿಳ್ಕೊಂಡೆ. ಸರಿ, ಅವ್ರು ಹೇಳಿದ್ರು. ಎಲ್ಲ ಹೇಳಿದ್ಮೇಲೆ ನಾನು ಕೆಳಗಿಳಿದು ಹೋಗ್ತಾ ಇದ್ರೆ ನಾನು ಅಂದೆ, ಸರ್, ನಿಮ್ ನಾಲ್ಗೆ ಮೇಲೆ 15 ನಿಮಿಷಗಳ ಕಾಲ ಸರಸ್ವತಿ ಕುಣಿದು ಬಿಟ್ಲು ಸರ್, ಇದೆಲ್ಲ ಹೆಂಗ್ ಸಾಧ್ಯ, ಎಲ್ಲಿ ಕಲ್ತ್ರಿ ನೀವು ಅಂದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, 10 ವರ್ಷದಿಂದ ನಮ್ಮೂರಿಗೆ ಯಾವ ಸುಳೆ ಮಗರ ಬರ್ಲಿ ಅವನ್ ಪರಿಚಯ ಮಾಡೋದ್ ನಾನೇ ಸರ್. ಇಷ್ಟ ಅಂದ್ರು ನನಗೇನು ಬೇಜಾರಿದ್ದಿಲ್ಲ. 2 ನಿಮಿಷ ಬಿಟ್ಟು ನನ್ನೇ ಕೇಳ್ದ, ಸರ್ ನೀವ್ ಯಾರು ಅಂತ. ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ ನಾನು. ಕೆಲವೊಂದು ಘಟನೆಗಳು ನಮ್ಮಲ್ಲಿ ನಮ್ಗೆ ಆಗ್ತಿರ್ತವೆ. ನಮ್ಗೆ ನಮ್ಮ ಹೆಸರೇ ಹಿಡ್ಕೊಂಡು ನಮ್ಮ ಪರಿಚಯನೇ ಮಾಡಿದಲ್ಲಿ ನಮ್ಮ ಹಾಸ್ಯವನ್ನ ಆಗ್ತದೆ ನೋಡ್ರಿ. ಒಬ್ರು ಹಿಂಗೆ ಏನಂದ್ರೆ, ಕೆಲವೊಂದ್ ಕಡೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಪುಸ್ತಕ ಬರೆದಿದ್ರು. ಬರೆದಾಗ ಪುಸ್ತಕ ಮಾರಾಟಕ್ಕೆ ಬೇಕಾಗಿದ್ದಾರೆ ಅಂತ ಒಂದು ಪತ್ರಿಕೆಯಲ್ಲಿ ಯಾಡ್ ಕೊಟ್ರು. ಕೊಟ್ಟಾಗ ಎಲ್ರು ಬಂದ್ರು, MA ಆಗಿತ್ತು, BA ಆಗಿತ್ತು, ಎಲ್ರು ಬಂದ್ರು, ಡಿಗ್ರಿ ಹೋಲ್ಡರ್ಸ್ ಎಲ್ಲ ಬಂದ್ರು. ಪುಸ್ತಕ 50 ಪುಸ್ತಕ ಕೊಟ್ಟು ಯಾರು ಮಾರ್ಕೊಂಡ್ ಬರ್ತೀರಿ ಅಂತ. ಪಾಪ ಅದ್ರಾಗ ಒಬ್ಬ ಹುಡುಗ ಗುಕ್ತಿದ್ದ, ಮಾತಾಡ್ತಿದ್ದಿಲ್ಲ, ಮಾತಾಡಕ್ ಬರ್ತಿದ್ದಿಲ್ಲ ಪಾಪ. ಅವನಂದ, ಸಾರ್ ನನಗೂ ಬುಕ್ ಕೊಡ್ರಿ,
ಮಾರ್ತೀನಿ ಅಂದ ಪಾಪ. ನಾವಂದೆ ಮಾರಾಟಕ್ಕೆ ಅದಕ್ಕೇನ್ ಸಂಬಂಧ ಇಲ್ಲ ಸರ್, ಕೊಟ್ಬಿಡ್ರಿ ಸರ್ 50 ಪುಸ್ತಕ ಅಂದೆ. 50 ಪುಸ್ತಕ ಕೊಟ್ರು. ಕೊಟ್ಟ ತಕ್ಷಣ ಎಲ್ಲಾ ಹುಡುಗರು ತಗೊಂಡೋದ್ರು. 2 ದಿನ ಆದ್ರೂ ಬರ್ಲಿಲ್ಲ. ಈ ಪುಣ್ಯಾತ್ಮ 10 ನಿಮಿಷದೊಳಗ ಎಲ್ಲಾ ಪುಸ್ತಕ ಮಾರ್ಕೊಂಡು ಬಂದ್ಬಿಟ್ಟ. ನಮ್ಗೆ ಎಲ್ಲಾ ಗಾಬರಿ ಆಗ್ಬಿಡ್ತು. ಅಬ್ಬಾ ಏನಿದು, ಎಂತ ಮಾರಾಟ ಶೈಲಿ ಇದೆ ಇವನ ಹತ್ರ. ಅಲ್ಲೋ 15 ನಿಮಿಷದೊಳಗ 50 ಪುಸ್ತಕ ಮಾರ್ಕೊಂಡು ಬಂದಿ, ಹೆಂಗ್ ಮಾರಿದಿ ಅಂದಾಗ ಅವರು ಹೇಳ್ದ, ಒಂದ್ ಚೆನ್ನಾಗಿ ಹೇಳ್ದ, ಸರ್ ಏನಿಲ್ಲ, ನಾನು ಹೋಗಿ ಅವ್ರ ಮುಂದೆ ಪುಸ್ತಕ ಇಟ್ಟು ಒಂದೇ ಮಾತು ಹೇಳಿದೆ. ಎಲ್ಲಿ ಹೋಗಿದ್ದಿ? BO ಆಫೀಸ್ ಹೋದೆ. BO ಸಾಹೇಬ್ರ ಮುಂದೆ ಪುಸ್ತಕ ಇಟ್ಟು ಹೇಳಿದೆ. ಏನಂತ ಹೇಳಿದೆ? ಪುಸ್ತಕ ನೀವ ಓದ್ತಿರೋ ಅಥವಾ ನಾನೇ ಓದಿ ಹೇಳು ಅಂದೆ. ಅಂದ ತಕ್ಷಣ ಅಷ್ಟು ಪುಸ್ತಕ ಸಾಹೇಬ್ರ ತಗೊಂಡು ನಾನೆಲ್ಲ ಓದ್ಕೊಂತ ನಡಿ ಅಂತ ಕಳಿಸಿರಿ ಸರ್. ಹಿಂಗ ಎಲ್ಲಾ ಕಡೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳಾಗ್ತಿರ್ತಾವ. ಕಾರ್ಯಕ್ರಮಗಳ ನಡ್ಕೊಂಡು ಹೋಗ್ತಾ ಇದೆ ಕಾರ್ಯಕ್ರಮ. ಹಂಗೆ ಈಗ ಕರೋನಾ ಬಂತು. 9-10 ತಿಂಗಳ ಕಾಲ ಯಾವ ಕಾರ್ಯಕ್ರಮಗಳು ಹಿಂಗೆ ಆನ್ಲೈನ್ ಫೇಸ್ಬುಕ್ ನಾವೊಂದ್ ಹೇಳಿರ್ತೀವಿ, ಅಲ್ಲೊಂದು ಕೇಳಿರ್ತದೆ. ನಾವೊಂದ್ ಯಾವ್ದೋ ಒಂದು ಸ್ಯಾಡ್ ನ್ಯೂಸ್ ಹೇಳಿದಾಗ ಅಲ್ಲಿ ನಗ್ತಿದ್ರು, ಯಾಕಂದ್ರೆ ಅದು ಹೋಗೋದು ಅಷ್ಟು ಕಟ್ ಆಗಿ ಹೋಗಿತ್ತು. ಈ ಕರೋನಾದ ನಮ್ಮನೆ ಹತ್ರ ಬೆಣ್ಮಗಳು ಅಜ್ಜಿ ಪಾಪ ಯಜಮಾನ್ ಸಿಕ್ಕಿದ್ಲು. ನನ್ ಕೇಳಿದ, ಅಣ್ಣ ಅಂದು. ಏನಮ್ಮ ಅಂದೆ. ಅಣ್ಣ ಕರೋನಾ ಹೆಂಗ್ ಬರುತ್ತಣ್ಣ ಅಂದು. ನೀ ಎಲ್ಲಿಗೆ ಹೋಗ್ಬೇಕಂದೆ. ನಾನ್ ಸಿನ್ನೂರ್ಗೆ ಹೋಗ್ಬೇಕಂದ್ಲು. ಸಿನ್ನೂರ್ಗೆ ಹೋದೆ ಅಂದ್ರ ಹೆಂಗ್ ಬರ್ತ ಗೊತ್ತದನ ಅಂದೆ. ಹೆಂಗ್ ಬರ್ತದಣ್ಣ ಅಂದ್ಲು. ಹಿಂಗ್ ಬಂದ್ರೆ ಗುಲ್ಬರ್ಗ, ಶಾಪೂರು, ಸುರ್ಪೂರು, ಲಿಂಗಸೂರು ಹಿಂಗ್ ಬರ್ತೈತೆ. ಈ ಕಡೆ ಹೋದೆ ಅಂದ್ರೆ ರಾಯಚೂರು, ಮಾನ್ವಿ, ಸಿನ್ನೂರು ಹಂಗ್ ಬರ್ತೈತೆ. ಇಲ್ಲಿಂದ ಬಂದೆ ಅಂದ್ರೆ ಬಳ್ಳಾರಿ, ಕಂಪ್ಲಿ, ಕುಡ್ತಿ ಹಂಗ್ ಬರ್ತೈತೆ. ಈ ಕಡೆಯಿಂದ ಹುಬ್ಳಿ, ಗದಗ, ಕೊಪ್ಪಳ ಹಂಗ್ ಬರ್ತೈತೆ. ಮತ್ ಬರ್ಲಾರ್ದಂಗ ಇರ್ಬೇಕಂದ್ರೆ ಏನ್ ಮಾಡ್ಬೇಕಣ್ಣ ಅಂತ. ಏನ್ ಮಾಡ್ಬೇಡ, ಸೀದಾ ಮನೆಗೆ ಹೋಗು. ಮನೆಗಿರು ಅಂದ್ರೆ ಬರ್ತಲ್ಲ, ಹೊರಗೆ ಹೋದ್ರೆ ಬರ್ತೈತೆ ನೋಡಂದೆ. ಈ ಎಲ್ಲ ಕಡೆಯಿಂದ ಬರ್ತದನಪ್ಪ ಅಂತ. ಎಲ್ಲ ಕಡೆಯಿಂದ ಬರ್ತೈತೆ ಅಂದೆ. ಆಕೆ ಹೇಳಿದ್ಲು, ಏನು ಬಂದ್ರೆ ಏನಾಗದಲ್ಲ ಅಂದ್ಲು. ಯಾಕಂದೆ. ನನ್ನ ಮೈಯಾಗ ಯಾರು ಬರ್ತಾರ ಗೊತ್ತಾನ ಅಂದು. ನಿನ್ನ ಮೈಯಾಗ ಯಾರು ಬರ್ತಾರಮ್ಮ ಅಂದೆ. ಆಕೆ ಅಂದ್ಲು, ನನ್ನ ಮೈಯಾಗ ಎಲ್ಲಮ್ಮ ಬರ್ತಾಳ ಅಂದ್ಲು. ಎಲ್ಲಮ್ಮ ಒಬ್ಬಾಕೆ ಬರ್ತಾಳ, ಮತ್ತೆ ಯಾರು ಬರ್ತಾರ? ಒಂದೊಂದ್ಸಲ ಹುಲಿಯಮ್ಮ ಬರ್ತಾಳ, ಒಂದ್ಸಲ ಎಲ್ಲಮ್ಮ ಬರ್ತಾಳ. ಮತ್ ನಿನ್ ಬೆಸ್ಟ್ ಅಲ್ಲ, ಏನ್ ಮಾಡು, ಒಂದ್ ಕೆಲ್ಸ ಮಾಡು. ಈಗ ಯಾರು ಡಾಕ್ಟರ್ ಚೆಕ್ ಮಾಡಿಸಿದೇನ ಅಂದೆ. ಹಾ ಚೆಕ್ ಮಾಡಿಸಿನ ಅಣ್ಣ ಅಂದ. ಡಾಕ್ಟರ್ ಏನ್ ಹೇಳ್ಯಾರ? ಏನ್ ಹೇಳಿಲ್ಲ, ಈಗ ಹೊಂಟಿನಿ ಅಂದ. ಈಗ ಏನಿಲ್ಲ, ಪಾಸಿಟಿವ್ ಬಂತಂತ ತಿಳ್ಕೊ, ಏನ್ ಮಾಡ್ಲಿ ಅಣ್ಣ ಅಂದ. ಏನಿಲ್ಲ, ಅಂತ ಮಾಡ, ಜಗಿದಂಗ್ ಮಾಡಂದ್. ಏನಂತ ಕೇಳ್ತಾರ? ಎಲ್ಲಮ್ಮ ಬಂದಳ ಮೈಯಾಗನ್ನ ಬಿಟ್ಬಿಡ್ತಾರ ಅಂದೆ. ಅಣ್ಣ ಎಂತ ಐಡಿಯಾ ಕೊಟ್ಟೆಪ್ಪ, ಪುಣ್ಯ ಬರ್ಲಿ ಅಂತ. ಆಯ್ತು, ಇಷ್ಟ ಮಾಡಿ ಹೋಗಂದೆ. ಕಳಿಸಿದೆ. ಆಗಣ ಆಕಿ ತಿರುಗಿ 2 ತಿಂಗಳಾದ್ಮೇಲೆ ಸಿಕ್ಳು. 2 ತಿಂಗಳಾದ್ಮೇಲೆ ಸಿಕ್ಕ ಮೇಲೆ ನಾನು, ಏನಮ್ಮ ಏನಾಯ್ತು ಅಂದೆ. ನೀ ಮನಸ್ಸಿದ್ದೆ ತಾನೇ ಐತಿಲ್ಲೋ ಅಂದ್ಲು. ಎದಕ್ಕಮ್ಮ ಅಂದೆ. ನೀನ್ ನನ್ನ ಮ್ಯಾಗ ಎಷ್ಟು ದಿವ್ಸ ಸೇಡ್ ಇಟ್ಟಿತ್ತಲ್ಲೋ, ಏನು ರೀ ಅನ್ನೋಕಿ ಲೋ ಅನ್ನಕ್ ಶುರು ಮಾಡ್ಬಿಟ್ಲು. ಎದಕ್ಕಮ್ಮ ಏನಾಯ್ತು ಹೇಳಂದೆ. ನನ್ಗ ಪಾಸಿಟಿವ್ ಬಂದಿತ್ತು, ಮತ್ ಏನ್ ಮಾಡಿದೆ? ನೀನ್ ಹೇಳಿದಂಗ ಅಂದೆ. ಏನಂದ್ರು? ಎಲ್ಲಮ್ಮ ಬಂದಳ ಅಂದೆ. ಡಾಕ್ಟರ್ ಏನ್ ಅನ್ಬೇಕು? ಏನಂದ? ನಿಂದ 14 ದಿವಸ, ಎಲ್ಲಮ್ಮದ 14 ದಿವಸ, 28 ದಿವ್ಸ ಒಳಗ ಹಾಕ್ರಿಕೇನ ಅಂತಂದು 28 ದಿವಸ ಹಾಕ್ಯಾರಲ್ಲ, ನೀನ್ ಮಾತು ಕೇಳಿ ಅಂತ. ಹಂಗ ನಾವೊಂದ್ ಹೇಳಿರ್ತೀವಿ, ಅವ್ರೊಂದ್ ತಿಳ್ಕೊಂಡಿರ್ತಾರ. ನೋಡ್ರಿ, ರಾಜಕಾರಣಿಗಳು, ಹಳೆಯ ರಾಜಕಾರಣಿಗಳು ಈ ಏನೋ ಆಶ್ವಾಸನೆ ಕೊಡ್ಬೇಕಾದ್ರೆ, ಮಾತುಗಳಲ್ಲಿ ಆಶ್ವಾಸನೆ ಕೊಡ್ಬೇಕಾದ್ರೆ ತುಂಬಾ ಆಲೋಚನೆ ಮಾಡಿ ಆಶ್ವಾಸನೆ ಕೊಡ್ತಾರೆ. ನಾನ್ ನಿಮ್ ಊರಿಗೆ ಇದು ಮಾಡಿಸ್ಕೊಡ್ತೀನಿ, ಇಂಥ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ. ಅನುಭವಿ ರಾಜಕಾರಣಿಗಳು ಅವರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯೊಳಗೆ ಭಾಷಣ ಮಾಡ್ತಾ ಅದನ್ನ ಅವ್ರ ಮಾತುಗಳನ್ನ ಹೇಳ್ಕೊಂತ ಹೋಗ್ತಿರ್ತಾರೆ, ಆಶ್ವಾಸನೆ ಕೊಡ್ತಾ ಹೋಗ್ತಿರ್ತಾರೆ. ಈ ಹೊಸ ರಾಜಕಾರಣಿಗಳು ಬಿಸಿ ರಕ್ತ, ಅವ್ರಿಗೆ ಗೆದ್ರೆ ಸಾಕು, ಗೆದಿಬೇಕು, ನಾನು ಸಮಾಜ ಸೇವೆ ಮಾಡ್ಬೇಕನ್ನೋ ಆಸೆ ಇರ್ತದೆ ಅವ್ರಿಗೆ. ಆದ್ರೆ ಆಶ್ವಾಸನೆ ಹೆಂಗ್ ಕೊಡ್ತಾರ ನೋಡ್ರಿ. ಒಬ್ಬ ರಾಜಕಾರಣಿ ಯಂಗ್ ಸ್ಟಾರ್ ಹೋದ, ಭಾಷಣ ಬರ್ತಿದ್ದಿಲ್ಲ ಪಾಪ. ಹೋದ ತಕ್ಷಣ ಶುರು ಮಾಡಿದ, ಜನಗಳೇ ನಿಮ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ಬಹಳ ಇದು ಆಗ್ತಾ ಇದೆ. ಏನಾಗ್ತದೋ ಏನೋ. ಈ ಒಂದು ಇದು ಆಗ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದು ಇರ್ಬೇಕು. ಈ ಒಂದು ಇದು ಆಗ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದು ಇದ್ರೆ ಈ ಒಂದು ಇದು ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಆಗ್ತದೆ ಅಂತ ಹೇಳಕ್ ನನ್ನ ಮನ್ಸಿಗೆ ಬಹಳ ಇದಾಗ್ತದೆ. ಎಲ್ಲ ಇದಾಗತ್ತೆ, ಅದಾಗತ್ತೆ ಅಂತ ಹೇಳ್ಬಿಟ್ಟ. ನಮ್ಮ ಗುಂಡಪ್ಪ ಮಾಸ್ಟರ್ ಅಂತ ನೋಡಿದ್ರು.
ಏನ್ ಭಾಷಣ ಮಾಡ್ತೀರಿ ನೀವು, ನಾ ಬರ್ಕೊಡ್ತೀನಿ ಬರ್ರಿ ಅಂದ್ರು. ಏನಿಲ್ಲ ಸರ್, ಸಮಸ್ಯೆ ಏನ್ ಗೊತ್ತಾ, ನೀವು ಯಾವ ಊರಿಗೆ ಹೋಗ್ತಿರಲ್ಲ ಆ ಊರಿಗೆ ಹೋದಾಗ ಅಲ್ಲಿ ಯುವಕರನ್ನ ಕೇಳ್ಬೇಕು, ಈ ಊರಲ್ಲಿ ಏನ್ ಸಮಸ್ಯೆ ಇದೆ, ಅದ್ರ ಮೇಲೆ ಭಾಷಣ ಬರ್ಕೊಟ್ರು. ಇವನು ಬೇರೆ ಊರಿಗೆ ಹೋದ ತಕ್ಷಣ ಈ ಊರಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರು. ಅವನು ಹೇಳಿದ, ನಮ್ಮೂರಲ್ಲಿ ಕುಡಿಯಕ್ ನೀರಿಲ್ಲ ಸರ್. ಸರಿ ಬಿಡಿ ಅಂತ ಹೋದ ಭಾಷಣ ಮಾಡಕ್ ಶುರು ಮಾಡಿದ. ಮಹಾಜನಗಳೇ, ನಾ ಹುಟ್ಟಿದ್ದೆ ನಿಮಗೋಸ್ಕರ, ನಾ ಸಾಯೋದು ನಿಮಗೋಸ್ಕರ. ನಾನ್ ನಿಮ್ಗೋಸ್ಕರ ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಈ ಊರಲ್ಲಿ ನೀರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ನೀರ್ ತರೋ ವ್ಯವಸ್ಥೆ ಮಾಡ್ತೀನಿ, ನಾನು ಆರಿಸಿ ಬಂದ್ರೆ ಇಡೀ ಊರಿಗೆ ನೀರ್ ಕೊಡ್ತೀನಿ ಅಂತ. ಜನ ಎಲ್ಲ ಖುಷಿ ಆದ್ರೆ ವೆರಿ ಗುಡ್ ಅಂದ್ರು. ಮುಂದಿನ ಊರಿಗೆ ಹೋದ ತಕ್ಷಣ, ಸರ್ ನಾನು ಈ ಊರಿಗೆ ಏನ್ ಸಮಸ್ಯೆ ಇದೆ, ಈ ಊರ ರೋಡ್ ಇಲ್ಲ ಸರ್. ಮಹಾಜನಗಳೇ, ನಾ ಹುಟ್ಟಿದ್ದೆ ನಿಮ್ಗೋಸ್ಕರ, ಸಾಯೋದು ನಿಮ್ಗೋಸ್ಕರ. ಈ ಊರಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು, ರೋಡ್ ಇಲ್ಲ, ನಾ ಆರಿಸಿ ಬಂದ್ರೆ ಇಡೀ ಊರಿಗೆ ರೋಡ್ ಮಾಡ್ತೀನಿ ಅಂತ. ಮುಂದಿನ ಊರಿಗೆ ಹೋದ, ಈ ಊರಾಗ ದೇವಸ್ಥಾನ ಇಲ್ಲ ಸರ್. ಮಹಾಜನಗಳೇ, ನಾನು ಹುಟ್ಟಿದ್ದೆ ನಿಮ್ಗೋಸ್ಕರ, ಸಾಯೋದು ನಿಮ್ಗೋಸ್ಕರ. ನಾನು ಆರಿಸಿ ಬಂದ್ರೆ ಈ ಊರಿಗೆ ಗುಡಿ ಕಡಿಸ್ತೀನಿ ಅಂದ. ಮುಂದಿನ ಊರಿಗೆ ಹೋದ, ಒಂದು ಸಮಸ್ಯೆ ಹೇಳಿದ್ರು. ಆ ಸಮಸ್ಯೆ ನೋಡ್ರಿ, ಹಿರಿಯರು ಹೇಳಿದ್ರು, ಹೇಳಿ ಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದ್ರೂ ಒಂದ್ ಮಾತು ಹೇಳಿದ್ರೆ ಎಷ್ಟು ದಿವಸ ನೆನ್ಪಿಟ್ಟಿರ್ತಾರೆ. ಅದಕ್ಕೆ ಅವನ್ ಭಾಷಣ ಮಾಡಿ ಹೋದ. ಮುಂದಿನ ಊರಿಗೆ ಹೋದ, ಅಲ್ಲೊಂದ್ ಸಮಸ್ಯೆ ಇತ್ತು. ಕಿವಾಗ ಹೇಳಿದ್ರು ಬಂದು, ಏನ್ ಸಮಸ್ಯೆ ಅಂದ. ಕಿವಾಗ ಹೇಳಿದ್ರು, ಹಿಂಗೈತ್ರಿ ಅಂತ. ಓ ಸರಿ, ಮಹಾಜನಗಳೇ, ನಾ ಹುಟ್ಟಿದ್ದೆ ನಿಮ್ಗೋಸ್ಕರ, ಸಾಯದ ನಿಮ್ಗೋಸ್ಕರ. ಈ ಊರಾಗ ಒಂದ್ ದೊಡ್ಡ ಸಮಸ್ಯೆ ಐತೆ, ನನಗೆ ಈಗ ಗೊತ್ತಾಯ್ತು. ನನಗೆ ಈಗ ಒಬ್ರು ಬಂದು ಕಿವಾಗ ಹೇಳಿದ್ರು, ಏನು ಸಮಸ್ಯೆ, ಈ ಊರಾಗ ಸುಡುಗಾಡಿ ಇಲ್ಲ ಅಂತ ಕೇಳಿದ್ರು. ಸುಡುಗಾಡಿ ಇಲ್ಲ ಅಂತ ಗೊತ್ತಾಯ್ತು, ನಾನ್ ಈ ಸಲ ಆರಿಸಿ ಬಂದೆ ಅಂದ್ರೆ ಇಡೀ ಊರು ಸುಡುಗಾಡಿ ಮಾಡಿ ತೋರಿಸ್ತೀನಿ ಅಂದವ. ಅದಕ್ಕ ಹಿರಿಯ ಅನುಭವಿಗಳು ಅವರು ಅನುಭವದಿಂದ ಆಶ್ವಾಸನೆ ಕೊಡ್ತಿದ್ರು. ಈಗ ಬಿಸಿ ರಕ್ತ ಯಂಗ್ಸ್ಟರ್ಸ್ ಆಶ್ವಾಸನೆ ಕೊಡೋಕಲ್ಕ ಸ್ವಲ್ಪ ಆಲೋಚನೆ ಮಾಡಿ, ಯೋಚನೆ ಮಾಡಿ ಕೊಡ್ಬೇಕು. ಇನ್ನೊಂದಿಷ್ಟು ಮಿಮಿಕ್ರಿ ಮಾಡ್ರಿ ಅಂತ ಯಾರ ಕಳಿಸಿದ್ರು, ಧನ್ಯವಾದ, ಮಾಡೋಣ. ಇನ್ನೊಂದು ಧ್ವನಿಯನ್ನ ನಿಮ್ಮ ಇದ್ದೀನಿ. ನಮ್ಮ ಖ್ಯಾತ ಜಗತ್ತಿನಲ್ಲಿ ಅತಿ ದೊಡ್ಡರು ಶ್ರೀಮಂತರು ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿ ಅವರು. ಒಬ್ಬ ನಿಷ್ಠಾವಂತರು ಭಾರತ ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟವರು ರಾಜೀವ್ ಗಾಂಧೀಜಿ ಅವರು. ಒಬ್ಬ ಮಣ್ಣಿನ ಮಗ ಭಾರತ ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗೋದನ್ನು ತೋರಿಸಿಕೊಟ್ಟವರು ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿ ಅವರ ಒಂದು ಧ್ವನಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. नरेंद्र मोदी जी। भारत के 125 देश वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगा कर सुनेगा तो एक की आवाज आएगी, भारत माता की है। ನರೇಂದ್ರ ಮೋದಿಜಿಯವರು ಧ್ವನಿಯನ್ನ ನಿಮ್ಮನ್ನು ಪ್ರಸ್ತುತಪಡಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವನಿ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಧ್ವನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಧ್ವನಿ. ಸರ್, ಕನ್ನಡ ನಾಡಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡ್ರಿ, ಕನ್ನಡ ನಾಡಿನ ಬಗ್ಗೆ ಬಹಳಷ್ಟು ಜನ ಕವಿಗಳು ಎಲ್ಲಾರು ಅವರವರ ಆ ಶೈಲಿ ಒಳಗ ಹೇಳ್ಯಾರ್ರಿ. ರಾಜ್ಕುಮಾರ್ ಅವ್ರು ಹೇಳಿದ್ರು, ಹುಟ್ಟಿದರೆ ಕನ್ನಡ ನಾಡ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡು ಮೆಟ್ಟಬೇಕು ಅಂತ. ಮತ್ತು ಹಚ್ಚೆವು ಕನ್ನಡದ ದೀಪ ಅಂತ ಎಲ್ರು ಅವರವರ ಧ್ವನಿ ಒಳಗ ಅವರವರ ಹ್ಯಾಂಗ ಸಾಹಿತಿಗಳು ಇದ್ರು, ಅವರು ತಮ್ಮ ಅನಿಸಿಕೆಯನ್ನ ಹಾಡಿನ ರೂಪದಾಗ ಬರೆದ್ರು. ಬಹಳ ಸಂತೋಷ ಆಯ್ತು. ಈಗ ಕನ್ನಡ ಸೇವೆಯನ್ನ ಅಕ್ಷರ ಸಾಹಿತ್ಯ ಸಂಭ್ರಮದವರು ಬಹಳ ಸೊಗಸಾಗಿ ನಡೆಸ್ಯಾರ. ಬಹಳ ಸಂತೋಷ. ನಮ್ಮ ದೇವೇಗೌಡರನ್ನ ಮಾತಾಡ.
ಅಲ್ಲ ಸ್ವಾಮಿ, ಏನ್ರಿ ಇದು ಕನ್ನಡ ಸೇವೆಯನ್ನ ಕನ್ನಡಿಗರು ಈ ತರ ಎಲ್ಲ ಕಡೆ ಮಾಡಿದ್ರೆ ನಿಜವಾಗ್ಲೂ ಕನ್ನಡ ತಾಯಿಯ ಸೇವೆಯನ್ನ ತಿಂಗಳಗಳ ಕಾಲ ಸಾಹಿತ್ಯ ಸಂಭ್ರಮದವರು ಬಹಳ ಸೊಗಸಾಗಿ ಮಾಡಿದ್ದೀರ. ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಒಳ್ಳೇದಾಗ್ಲಿ. ವಾಟಾಳ್ ನಾಗರಾಜ್ ಅವರ, ನೀವು ಕನ್ನಡದ ಬಗ್ಗೆ ನೋಡಿ ಏನ್ ಅಂತೀರಿ? ಯಾವತ್ತು ಕನ್ನಡದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡಕ್ಕೆ ಧಕ್ಕೆಯಾದಲ್ಲಿ, ಕನ್ನಡ ಮಾತಿಗೆ ಧಕ್ಕೆಯಾದಲ್ಲಿ, ಕನ್ನಡಿಗರಿಗೆ ಧಕ್ಕೆಯಾದಲ್ಲಿ ನಾಳೆಯಿಂದ ಬಸ್ ಬಂದ್, ಲಾರಿ ಬಂದ್, ರೈಲು ಬಂದ್, ಸ್ಕೂಲ್ ಬಂದ್, ಬೆಳಗ್ಗೆ 2 ಬಂದ್. 2000 ಬೆಳಗ್ಗೆ 2 ಬಂದ್ ಅಂದ್ಬಿಟ್ರಿ. ಬೆಳಗ್ಗೆ ಯಾರು 2 ಬಂದ್ ಯಾರು ತಪ್ಪಾಗಿ ತಿಳಿಬಾರ್ದು. ಪೇಪರು ಮತ್ತು ಹಾಲು 2 ಬಂದ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಾನಿರೋ ಮನೆ ಬಾಳ್ಗೆ. ಧನ್ಯವಾದ ಸರ್. ಹಂಗೆ ಕನ್ನಡ ನಾಡಿನ ಕನ್ನಡಾಂಬೆಯ ಈ ಒಂದು ಸೇವೆಯ ಕಾರ್ಯಕ್ರಮದಲ್ಲಿ ನಾನು 6 ಗಂಟೆಗೆ ಗುಂಡ್ರಾವ್ ಸರ್ ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಜಾಯಿನ್ ಆದೆ. ಇದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ 6 ಗಂಟೆಗೆ ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ತಾವು ಎಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಬೇಡಿ, ನಾನು ಒಂದು ಕನ್ನಡ ಒಂದು ನುಡಿಯ ಬಗ್ಗೆ ಒಂದು ಬರೆದಿರ್ತಕ್ಕಂಥ 4 ಲೈನ್ಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡವನ್ನ ಬಹಳ ಸೊಗಸಾಗಿ ಕನ್ನಡ ಕಾರ್ಯಕ್ರಮವನ್ನು ಮಾಡಿದ್ರಿ, ಬಹಳ ಸಂತೋಷ. ಕೊನೆಯ ದಿನ ಅಂದ್ರೆ ನಾಳೆ ದಿನ ಇರೋದ್ರೆ ಇವತ್ತು ಸಂಡೇ ಹಾಸ್ಯ ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದೀರಿ. ಅದ ಕೊನೆಯದಾಗಿ ನನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ, ಬಹಳ ಸಂತೋಷ ಆಯ್ತು. ಗುಂಡ್ರಾವ್ ಸರ್ಗೆ ಕಳೆದ ಮತ್ತೆ 1 ವರ್ಷಕ್ಕೊಮ್ಮೆ ಅದ್ರ ಕರೆಸ್ರಿ ಅಂತ ಕೇಳ್ತೀನಿ. ಯಾಕಂದ್ರೆ ಅವರು 7/11/2000 ಕರೆಸಿದ್ರು. 2020 ಆಯ್ತು, ಈಗ 21, 22ಕ್ಕೂ ನಮ್ಮನ್ನ ನೆನಪು ಮಾಡ್ಕೊಳ್ರಿ ಅಂತ ಸರ್. ಇದು ಕನ್ನಡದ ಒಂದು ಮಾತನ್ನು ಹೇಳಿ, ಯಾರನ್ನು ನೋಯಿಸುವನಲ್ಲ ಕನ್ನಡಿಗ, ಎಲ್ಲರನ್ನು ಬಯಸುವನು ಕನ್ನಡಿಗ. ಯಾರನ್ನು ನೋಯಿಸುವನಲ್ಲ ಕನ್ನಡಿಗ, ಎಲ್ಲರನ್ನು ಬಯಸುವನು ಕನ್ನಡಿಗ. ಎಲ್ಲ ಧರ್ಮಕ್ಕೆ ತಲೆಬಾಗುವನು ಕನ್ನಡಿಗ, ಎಲ್ಲ ಧರ್ಮ ಗುರುಗಳಿಗೆ ಗೌರವಿಸುವನು ಕನ್ನಡಿಗ. ಎಲ್ಲ ಧರ್ಮಕ್ಕೆ ತಲೆಬಾಗುವನು ಕನ್ನಡಿಗ, ಎಲ್ಲ ಧರ್ಮ ಗುರುಗಳಿಗೆ ಗೌರವಿಸುವನು ಕನ್ನಡಿಗ. ಮಸ್ತ್ 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 ಬಂದೆ ಸರ್, 2 ಸೆಕೆಂಡ್ ಬಂದ ಸರ್. ಎಲ್ಲ ಧರ್ಮ ಗುರುಗಳಿಗೆ ಗೌರವಿಸುವನು ಕನ್ನಡಿಗ, ಹಸಿದು ಬಂದವರಿಗೆ ಅನ್ನ ಕೊಡುವವನು ಕನ್ನಡಿಗ, ಯಾರ ಮನೆಗೂ ಕನ್ನ ಹಾಕುವನಲ್ಲ ಕನ್ನಡಿಗ, ಕೊಡುವವನು ಕನ್ನಡಿಗ, ಬೇಡುವವನಲ್ಲ ಕನ್ನಡಿಗ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕನ್ನಡದ ಈ ಒಂದು ಅದ್ಭುತವಾದ ತಿಂಗಳಗಟ್ಲೆ ಕನ್ನಡಾಂಬೆ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳಿಗೆ ಕನ್ನಡಾಂಬೆ ಅಖಂಡ ಆಶೀರ್ವಾದ ಮಾಡಲಿ, ಆಶೀರ್ವದಿಸಲಿ ಅಂತ ಬೇಡಿ, ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ನಮಸ್ಕಾರ. ಜೋಶಿ, ಹಾ ಸರ್. ಹಾಗಾಗಿ ಅದೊಂದು ಧ್ವನಿ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿಯನ್ನ ನಿಮ್ಮ ನುಡಿಯಿಂದ ಕೇಳ್ಬೇಕಂತ ಬಹಳ ಜನ ಅಪೇಕ್ಷೆ ಮಾಡಿದ್ದಾರೆ. ದಯವಿಟ್ಟು ರಾಜ್ಕುಮಾರ್ ಅವ್ರನ್ನ ತಾವು ಕರ್ಕೊಳ್ಬೇಕು. ಮಹಾಜರಿಗಳೇ, ಅಭಿಮಾನಿ ದೇವತೆಗಳೇ, ಅಲ್ಲ ಈ ರಾಜ್ಕುಮಾರ ನೋಡಿ, ಮನುಷ್ಯ ಎಷ್ಟು ದಿನಗಳ ಕಾಲ ಬದುಕಿದ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರಿಗೆ ಬೇಕಾಗಿ ಬದುಕಿದ ಅನ್ನೋದು ಮುಖ್ಯ. ನೋಡಿ, ರಾಜ್ಕುಮಾರನ್ನ ಮತ್ತು ರಾಜ ಅಂತ ಕರೆದ್ರು. ಮತ್ತೆ ಯಾರೋ ನೀವು ರಾಜ್ಕುಮಾರ್ ಅವರು ನೀವು ಹಿರಣ್ಯಕಶಿಪು ತರ ಮಾಡ್ರಿ ಅಂದ್ರು. ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡು. ಅಲ್ಲ, ಇಲ್ಲಿ ನೋಡಿ, ಪದ್ಮಭೂಷಣ, ಗಾನಗಂಧರ್ವ, ನಟ ಸಾರ್ವಭೌಮ, ನೋಡಿ ರಸಿಕರ ರಾಜ ಅಂತ ಎಷ್ಟ್ ಚೆನ್ನಾಗಿದೆ ನೋಡಿ. ರಸಿಕರಿಗೆ ನಾನ್ ರಾಜ ಅಂತೆ. ಅಲ್ಲ, ಈ ಎಲ್ಲವುಗಳಿಗೆ ಎಲ್ಲಾ ಬಿರುದಾಂಕಿತನಾಗಿರ್ತಕ್ಕಂಥ ನನಗೆ ರಾಜ್ಕುಮಾರ್ಗೆ ಏನು ಬೇಡ ರೀ. ರಾಜ್ಕುಮಾರ್ ಅಂತಕ್ಕಂಥ ಒಂದು ಹೆಸರಿಗೆ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಲ್ಲ, ಅದ್ರ ಮುಂದೆ ಬೇರೆ ಯಾವುದು ಇಲ್ಲ. ಬರ್ತೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಇಲ್ಲಿವರೆಗೂ ನಮ್ಮ ಕಡೆಗೆ ಹೋಗೊಟ್ಟು ನಿಮ್ಮ ಕೆಲಸದ ಒತ್ತಡದಲ್ಲಿಯೂ ನಮ್ಮೊಂದಿಗೆ ಒಂದಷ್ಟು ಸಮಯನ ಕಳೆದಿದ್ದಕ್ಕಾಗಿ ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನದ ವತಿಯಿಂದ ತಮಗೆ ತುಂಬ ಒಂದು ಕನ್ನಡ ಸೇವೆಯ ಜೊತೆಗೆ ಒಂದು ಭಕ್ತಿ ಸೇವೆಯನ್ನ ಮಾಡಿದ್ರಿ, ಬಹಳ ಸಂತೋಷ.
ನೋಡ್ರಿ, ಬರೀ ಅನ್ನ ಊಟ ಮಾಡಿದ್ರೆ ಅನ್ನಕ್ಕೆ ಭಕ್ತಿ ಸೇರಿಸಿದ್ರೆ ಪ್ರಸಾದ, ಬರೀ ನೀರ್ ಕುಡಿದ್ರೆ ನೀರಿಗೆ ಭಕ್ತಿ ಸೇರಿಸಿದ್ರೆ ತೀರ್ಥ, ಸುಮ್ನೆ ನಡೆದ್ರೆ ವಾಕಿಂಗ್ ಅದಕ್ಕೆ ಭಕ್ತಿ ಸೇರಿಸಿದ್ರೆ ಪಾದಯಾತ್ರೆ, ಸುಮ್ನೆ ಹಾಡಿದ್ರೆ ಹಾಡು ಅದಕ್ಕೆ ಭಕ್ತಿ ಬೆರೆಸಿದ್ರೆ ಸಂಗೀತ, ಸುಮ್ನೆ ಮಾತಾಡಿದ್ರೆ ಮಾತು ಅದಕ್ಕೆ ಭಕ್ತಿ ಬೆರೆಸಿದ್ರೆ ಆಶೀರ್ವಚನ, ಸುಮ್ನೆ ಜನ ಸೇರಿದ್ರೆ ಜನಸ್ತೋಮ ಆದ್ರೆ ಅದಕ್ಕೆ ಭಕ್ತಿ ಬೆರೆಸಿದ್ರೆ ಅದೊಂದು ಸತ್ಸಂಗ, ಸುಮ್ನೆ ಸೇವೆ ಮಾಡಿದ್ರೆ ಸೇವೆ, ಇದೊಂದು ಭಕ್ತಿಯಿಂದ ಕನ್ನಡ ಸೇವೆ ಮಾಡಿದ್ರಲ್ಲ. ಕನ್ನಡದ ಎಲ್ಲಾ ಮನಸ್ಸುಗಳಿಗೆ ತುಂಬ ಹೃದಯದ ನಮಸ್ಕಾರ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸುರೇಶ್, ಸುರೇಶ್ ಸುರೇಶ್ ಅವರೇ, ಗೋವಿಂದ ರೆಡ್ಡಿ ಸರ್ ಕೇಳಿಸ್ತಿದ್ಯಾ? ಕೇಳ್ತಿದ್ದೆ ಸರ್. ಹಲೋ ಸರ್. ಸರ್ ಕೇಳಿಸ್ತಿದೆ. ಓಕೆ ಸರ್. ಇಲ್ಲಿವರೆಗೆ ನಮ್ಮೊಡನೆ ನರಸಿಂಹ ಜೋಶಿ ಅವರು, ಖ್ಯಾತ ಆಶಾ ಭಾಷಣಕಾರರು, ತಮ್ಮ ಭಾಷಣವನ್ನ ನಮ್ಮೊಂದಿಗೆ ಒಂದಷ್ಟು ಹಾಸ್ಯ ನುಡಿಗಳನ್ನ ಹಂಚಿಕೊಂಡು ಅವರ ಕೆಲಸದ ಒತ್ತಡದಲ್ಲಿಯೂ ನಮ್ಮೊಂದಿಗಿದ್ದು ತಮ್ಮ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಕೂಡ ನಮ್ಮೊಡನೆ ಬಂದು ಇಲ್ಲಿ ಜಾಯಿನ್ ಆಗಿದ್ರು. ನಮ್ಮ ಕರೆಗೆ ಹೋಗೊಟ್ಟು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ, ಈಗ ಮತ್ತೋರ್ವ ಹಾಸ್ಯ ಕವಿಗಳಾಗಿರುವ, ಹಾಸ್ಯ ಲೇಖಕರಾಗಿರುವಂತ ಗೋವಿಂದ ರೆಡ್ಡಿ ಸರ್ ಅವರು ನಮ್ಮೊಡನೆ ಇದ್ದಾರೆ. ಗೋವಿಂದ ರೆಡ್ಡಿ ಸರ್ ಅವರು ಬಳಗಾನೂರಿನವರು, ಮಸ್ಕಿ ತಾಲೂಕಿನ ರಾಯಚೂರು ಜಿಲ್ಲೆಯ ಬಳಗಾನೂರಿನವರು. ಗೋವಿಂದ ರೆಡ್ಡಿ ಸನ್ ಆಫ್ ಈಗಿನಗೌಡ ಗದ್ದಿಯವರು. ಇವರು ಬಹಳಷ್ಟು ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ನೀಡಿದ್ದಾರೆ. ಗುರುಮಿಟ್ಕಲ್ದಿಂದ ಬೆಂಗಳೂರಿವರೆಗೂ ಇವರ ಕಾರ್ಯಕ್ರಮಗಳು ಕಾಲೇಜುಗಳ, ಡಿಗ್ರಿ ಕಾಲೇಜುಗಳಲ್ಲಿ ಮತ್ತೆ ಹೊರಗಡೆ ಪ್ರೋಗ್ರಾಮ್ಗಳನ್ನ ಮಾಡಿದ್ದಾರೆ. ಆಕಾಶವಾಣಿ ರಾಯಚೂರು ಹಾಗೂ ಇನ್ನಿತರ ಸ್ಥಳೀಯ ಸುದ್ದಿ ವಾಹಿನಿಗಳೊಂದಿಗೆ ಇವರು ಹಾಸ್ಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಈಗ ಈ ದಿನದ ಅಕ್ಷರ ಸಾಹಿತ್ಯ ಸಂಭ್ರಮದ 29ನೇ ದಿನದ ಈ ಹಾಸ್ಯ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಗೋವಿಂದ ರೆಡ್ಡಿ ಸರ್ ಇದ್ದಾರೆ. ಈಗ ವೇದಿಕೆ ಅವರಿಗೆ. ಥ್ಯಾಂಕ್ ಯು ಸರ್. ಸೂರ್ಯ ಸರ್ ಅವರಿಗೆ ಧನ್ಯವಾದಗಳು. ಈ ಸುಂದರ ಬೆಳದಿಂಗಳ ಸಂಜೆಯ ಮುಸುಕಿನಲ್ಲಿ ತಮ್ಮ ತಮ್ಮ ಕಾರ್ಯಕಲಾಪಗಳನ್ನೆಲ್ಲ ಮುಂದೂಡಿ ಈ ತಂಪಾದ ಸಮಯದಲ್ಲಿ ನನ್ನ ಕೆಲ ತೊದಲು ನುಡಿಗಳನ್ನು ಆಲಿಸಲು ಆಗಮಿಸಿರುವ ಮಾಸಂಗಿಪುರ, ಬಂಧುಪುರ ಹಾಗೂ ಕರುನಾಡಿನ ಎಲ್ಲ ಕುವರಿಯರ ಚರಣಗಳಿಗೆ ನನ್ನ ಸಾಯಂಕಾಲದ ಶುಭ ಪುಷ್ಪಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ತಿಂಗಳ, ಈ ನವೆಂಬರ್ ತಿಂಗಳ ನನ್ನ ಪಾಲಿಗೆ, ಕನ್ನಡಾಭಿಮಾನಿಗಳ ಪಾಲಿಗೆ
ಒಂದು ಶ್ರಾವಣ ಮಾಸ ಅಂತಾನೆ ನಾನು ಭಾವಿಸ್ತಾ ಇದ್ದೇನೆ. ಶ್ರಾವಣ ಮಾಸ ಅಂತಂದ್ರೆ 12 ತಿಂಗಳುಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ತಿಂಗಳು ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲಿದೆ. ಕನ್ನಡ ಅಭಿಮಾನಿಗಳಿಗೆ ಇದು ಅಷ್ಟು ಶ್ರೇಷ್ಠವಾದ ತಿಂಗಳು ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಆ ತಿಂಗಳಾನುಗಟ್ಟಲೆ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ವಿಚಾರವಾದಿಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ ಕರುನಾಡಿನ ಎಲ್ರಿಗೂ ಕೂಡ ತಲುಸ್ತಕ್ಕಂಥ ಕೆಲಸವನ್ನ ಸಾಹಿತ್ಯ ಪ್ರಕಾಶನ ಬಳಗ ಮಸ್ಕಿಯವರು ಹಾಗೂ ಭಂಡಾರ ಪ್ರಕಾಶನ ಬಳಗ ಅವರು, ಅಕ್ಷರ ಸಾಹಿತ್ಯ ವೇದಿಕೆಯವರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂತಂದ್ರೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದ, ಬಹಳಷ್ಟು ಸಂತೋಷ ಆಗ್ತದ. ಅದ್ರ ಜೊತೆಗೇನೆ ನನ್ನಂತ ಸ್ವಲ್ಪ ನಾವೇನು ಮಾತಾಡಕ್ ಬರಂಗಿಲ್ಲ, ಆದ್ರೂ ಕೂಡ ಸರ್ ಅವ್ರು ಏನೋ ಸ್ವಲ್ಪ ಕಲೆಯನ್ನು ಗುರುತಿಸಿ ಈ ಒಂದು ಮಹಾನ್ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಅದರಲ್ಲೂ ಹಿರಿಯರು ಆಗಿರ್ತಕ್ಕಂಥ ನರಸಿಂಹ ಜೋಶಿ ಸರ್ ಅವರು ಅಂತಹ ಜೊತೆಯಲ್ಲಿ ಈ ವೇದಿಕೆ ಹಂಚಿಕೊಳ್ತಾ ಇದ್ದೇನೆ ಅಂತಂದ್ರೆ ನಿಜವಾಗ್ಲೂ ಮಾತುಗಳು ಕೂಡ ನನಗೆ ಹೊರಡುತ್ತಿಲ್ಲ, ಬಹಳಷ್ಟು ಭಾವುಕ ಆಗ್ತಾ ಇದ್ದೇನೆ. ಅದಕ್ಕಾಗಿ ಈ ಮಸ್ಕಿ ಅವರು ಹಾಗೂ ಎಲ್ರಿಗೂ ಕೂಡ ನಾನು ತುಂಬಾ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಈಗ ಶುರುವಚ್ಕೊಂತೇನ್ರಿ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಬದುಕಿನಲ್ಲಿ ಹಾಸ್ಯ ಅಂತಕ್ಕಂಥದ್ದು. ಬದುಕಿನಲ್ಲಿ ಹಾಸ್ಯ ಅಂತಕ್ಕಂಥದ್ದು, ಹಾಸ್ಯ ಇರಲ್ಲ ಅಂದ್ರೆ ಬದುಕಕ್ಕೆ ಆಗಂಗಿಲ್ರಿ. ಅದಕ್ಕಾಗಿ ಹಾಸ್ಯ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಮುಖ್ಯ ಆಗಿರ್ತಾರ. ನಗಬೇಕು. ನಗು ಅಳುವಿಗೆ ಏನ್ ಡಿಫ್ರೆನ್ಸ್? ಮನುಷ್ಯನಿಗೆ ಎರಡು ಈಕ್ವಲ್ ಆಗಿ ಬರ್ತಾವ. ಕೆಲವರೆಲ್ಲ ನಾವು ಅಂತಿರ್ತೀವಿ ಯಾವಾಗ್ಲೂ, ಏನಪ್ಪ ದೇವರು ನನಗ ಬಹಳ ಕಷ್ಟ ಕೊಟ್ಬಿಟ್ಟಾನ, ಅವು ಹೆಂಗ ಕಾಣ್ತಿದ್ದೆ ನಾನು ಕಣ್ಣಿಗೆ, ಆತನ ಕಣ್ಣಿಗೆ ಬರೀ ನನಗ ಕಷ್ಟ ಕೊಡ್ತಾನ ಅಂತ ನಾವು ಹಂಗ ಫೀಲ್ ಆಗ್ತೀವಿ, ನಾವು ಅದನ್ನ ಭಾವಿಸ್ತೀವಿ. ಯಾಕ ನಮ್ಗೆ ಹಂಗ ಅನಿಸ್ತದಂತಂದ್ರೆ ದೇವರು ಕಷ್ಟ ಸುಖಗಳನ್ನ ಈಕ್ವಲ್ ಆಗಿ ಕೊಟ್ಟಿರ್ತಾನ್ರಿ, ಸಮಾನವಾಗಿ ಕೊಟ್ಟಿರ್ತಾನ. ಆದ್ರೆ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಏನ್ ಮಾಡ್ತೀವಿ, ಕಷ್ಟದ ದಿನಗಳನ್ನ ಮಾತ್ರ ಕೌಂಟ್ ಮಾಡ್ತೀವಿ. ಸುಖ ಬಂದಾಗ ತಾವು ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನ ಕೇಳಿರ್ತೀರಿ, ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ನಾವು ಕಷ್ಟದ ಕ್ಷಣಗಳನ್ನ ಮಾತ್ರ ಕೌಂಟ್ ಮಾಡ್ಕೊಂತ ಹೋಗ್ತೀವಿ, ಸುಖದ ಕ್ಷಣಗಳನ್ನ ಮರೆತು ಬಿಡ್ತೀವಿ, ಯಾರು ನೆನಪಾಗಂಗಿಲ್ಲ ಅಂತ ಸಂದರ್ಭಗಳಲ್ಲಿ. ಅದಕ್ಕೆ ನಮ್ಗೆ ಆ ರೀತಿ ಅನ್ನಿಸ್ತಲ್ಲ. ನಗಬೇಕ್ರಿ. ಮುಖದಲ್ಲಿ ನಾವು ಮುಗುಳನಗೆ ಅಂತಕ್ಕಂಥದ್ದಿದ್ರೆ, ನಗ್ತಾ ಇದ್ರೆ ನಮ್ಮಲ್ಲಿ ಏನೋ ಒಂಥರ ಮನಸ್ಸು ಬಹಳಷ್ಟು ಹಗುರ ಆಗ್ತದ, ವೈಬ್ರೇಷನ್ ಆಗ್ತದ. ನಗಬೇಕಾದ್ರೆ ಎಲ್ಲ ಮರ್ತು ನಗ್ತೀವಿ, ನಾವು ಏನ್ ಆಗ್ತದಂತನೂ ಗೊತ್ತಾಗೋದಿಲ್ಲ, ಎಲ್ಲ ಮರ್ತು ನಗ್ತೀವಿ. ಆದ್ರೆ ಅಳ್ಬೇಕಾದ್ರೆ ಎಲ್ಲ ನೆನ್ನೆನ್ಸಂದು ಅಳ್ತೀವಿ. ನಗಬೇಕಾದ್ರೆ ಎಲ್ಲ ಮರೆತು ನಗ್ತೀವಿ, ಅದನ್ನ ಎಂಜಾಯ್ ಮಾಡ್ತೀವಿ. ಮನಸ್ಸು ಹಿಗ್ತದ, ಹಿಗ್ದಂಗೆಲ್ಲ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತದ. ಆತರ ಕುಗ್ಗುತ್ತೀವಿ, ಅಯ್ಯೋ ಹಿಂಗಾಗ್ಬಿಡ್ತು, ಅಯ್ಯೋ ಹಿಂಗಾಗ್ಬಿಡ್ತು, ಕುಗ್ಗುತ್ತೀವಿ ಮತ್ತೆ ಒಳಗೆ ಹೊಕ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಕೆಳಗಿರೋದ ಭೂಮಿ, ಒಂದಲ್ಲ ಒಂದಿವ್ಸ ಹೋಗ್ಬೇಕು, ಅದು ಬೇರೆ ವಿಷಯ. ಆದ್ರೂ ಕೂಡ ಬದುಕಿರುವವರೆಗೂ ಸಾಕಷ್ಟು ಬದುಕನ್ನ ನಾವಿಲ್ಲಿ ಖುಷಿಯಿಂದ ಅನುಭವಿಸ್ಬೇಕು, ಅದನ್ನ ಎಂಜಾಯ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ನಾವು ಯಾವಾಗ್ಲೂ ಮರಿಬಾರ್ದು. ನಮ್ಮ ಮುಖದಲ್ಲಿ ಮುಗುಳು ನಗೆ ಅಂತಕ್ಕಂಥದ್ದು ಯಾವಾಗ್ಲೂ ಇರ್ಬೇಕು. ಕೆಲವರ ನಗೆ ಕೆಲವರಿಗೆ ಇನ್ಸ್ಪೈರೇಷನ್. ನಮಗೆ ಕೆಲವೊಂದ್ಸಲ ಅನಿಸ್ತಿರ್ತಾವ, ಕೆಲವ್ರ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಏನೋಪ್ಪ ಒಂಥರ, ಏನೋ ಮುಖ ಲಕ್ಷಣ, ಅವ್ರ ಮುಖ ನೋಡ್ಬಿಟ್ರೆ ಏನೋ ಒಂಥರ ನನ್ನಲ್ಲಿ ಉತ್ಸಾಹ ಅಂತಕ್ಕಂಥದ್ದು ಬರ್ತದೆ. ಮುಗುಳು ನಗೆ ಕೆಲವ್ರಿಗೆ ಬಹಳಷ್ಟು ಇನ್ಸ್ಪೈರೇಷನ್. ಕೆಲವರ ನಗೆ ಕೆಲವರಿಗೆ ಇನ್ಸ್ಪೈರೇಷನ್, ಕೆಲವರ ನಗೆ ಕೆಲವರಿಗೆ ಇನ್ಸ್ಪೈರೇಷನ್, ಇನ್ನು ಕೆಲವರ ನಗೆ ಕೆಲವರಿಗೆ ತೋರಿಸುತ್ತೆ ಪೊಲೀಸ್ ಸ್ಟೇಷನ್. ಫಾರ್ ಎಕ್ಸಾಂಪಲ್, ಹುಡುಗಿಯರ ಮುಖದಲ್ಲಿ ನನಗೆ ಹುಡುಗರಿಗೆ ಹೋಗೆ, ಇದು ಹಾಸ್ಯಕ್ಕಾಗಿ ಮಾತ್ರ ಹೇಳಿರ್ತಕ್ಕಂಥದ್ದು, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಗಬೇಕು, ಅದನ್ನ ಎಂಜಾಯ್ ಮಾಡಿಬಿಡ್ಬೇಕು. ಆದ್ರೂ ನನ್ನ ಹಿಂದಿನ ದಿನಗಳು ನನಗೆ ಸ್ವಲ್ಪ ನೆನಪಾಗ್ತದ. ನಾನು ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬಾಕಿದ್ದಿಲ್ರಿ, ಆಕೆ ಭಾಳ ಫಾಸ್ಟ್ ಓದೋದ್ರಾಗ ಬರೆಯೋದ್ರಾಗ, ಭಾಳ ಬುದ್ಧಿವಂತೆ, ಭಾಳ ಫಾಸ್ಟ್. ಏನೇ ಕೇಳಿದ್ರು ಇಂಗ್ಲೀಷ್ನೇ ಮಾತಾಡ್ತಿದ್ಲು. ನಾವು ಸ್ವಲ್ಪ ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ಎಲ್ಲರೂ ಹೇಳ್ತಾರಲ್ಲ ಹಂಗ, ಸ್ವಲ್ಪ ಸ್ಲೋ ಅಂತ. ಏನ್ ಕೇಳಿದ್ರು ಇಂಗ್ಲೀಷ್ನಲ್ಲಿ ಹೇಳ್ತಿದ್ರು, ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು. ಮತ್ತೆ ನಮ್ಗೆ ಕ್ಲಾಸ್ಮೇಟ್ ಆಗಿರೋದ್ರಿಂದ ನಾವು ಹೇಳಿ ಕೇಳಿ ಮೊದಲೇ ಹಳ್ಳಿ ಹುಡುಗರು, ಬಹಳ ಸೌಮ್ಯ ಸ್ವಭಾವ ಉಳ್ಳವರು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಅವರೆಲ್ಲ ಸಿಟಿ ಹುಡುಗಿಯರು, ಬೆರಿಕೆ ಅಂತಲ್ಲ, ಸ್ವಲ್ಪ ಕೀಟ್ಲೆ ಸಹಪಾಠಿಗಳ ಮೇಲೆ ಚೇಷ್ಟೆ ಇರ್ತಾವಲ್ಲ, ಹಂಗಾಗಿ ಅವ್ರು ನಮ್ಗೆ ಕೆಲವೊಂದ್ಸಲ ರೇಗಿಸ್ತಾ ಇದ್ರು. ನನ್ನ ಹೆಸರು ಗೋವಿಂದ ರೆಡ್ಡಿ, ಸತ್ತರಂಗ್ ಕರಿತಿದ್ದಿಲ್ಲ. ಗೋವಿಂದ ರೆಡ್ಡಿ ಇರತಕ್ಕಂಥ ನನ್ನ ಹೆಸರನ್ನ ಸುಮ್ನೆ ರೇಗಿಸ್ಬೇಕು, ಏನೋ ಕ್ಲಾಸ್ಮೇಟ್ ಅಂತ ಹೇಳಿ ಕೇಸಿ. ಗೋಯ
ಶಾರ್ಟ್ ಹಾಕ್ರಿ ಅದನ್ನ ಗೋ ಗೋ ಗೋಯ ಗೋಯ ಗೋ 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 ಹಿಂಗ ಅನ್ಬಿಡೋರು. ಹಂಗಂದ ತಕ್ಷಣ ನಮ್ಗೆ ಸಿಟ್ಟು ಬರ್ತತ್ತು. ಆದ್ರೆ ಏನ್ ಮಾಡ್ಕೊಳಕಿದ್ದಿಲ್ಲ, ಯಾಕಂತಂದ್ರೆ ನಾವು ಬೇವೂರವ್ರು, ಏನು ಎದುರು ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಒಂದ್ ದಿವಸ ಏನ್ ಮಾಡಿದ್ವಿ, ನಾನು ಏನಾದ್ರು ಕ್ವಶನ್ ಕೇಳ್ಬೇಕು ತಡಿ, ಯಮ್ಮ ನಮಗಿಷ್ಟು ಕಾಡ್ತಾಳಲ್ಲ, ಹುಷಾರಿದ್ದೀನಿ ಅಂತೇಳಿ ಹಿಂಗ್ ಮಾಡ್ತಾಳಲ್ಲ, ಅಲ್ಲ ಹುಷಾರಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ಬೇಕು, ನಮ್ ತಂಟೆಗೆ ಬರಬಾರ್ದು. ಬಹಳ ನಮ್ಮನ್ನ ಇದ್ ಮಾಡ್ತಾರಲ್ಲ, ಆಯ್ತು ತಡಿ ನಾವು ಒಂದು ಕ್ವಶನ್ ರೆಡಿ ಮಾಡ್ಕೊಳಮ್ಮ, ಹೇಳಿ ನೋಡಮ್ಮ ಅಂತೇಳಿ ಕೇಸಿ ನಾವು ಒಂದು ಕ್ವಶನ್ ರೆಡಿ ಮಾಡ್ಕೊಂಡು, ಅಲ್ಲವ ನೀನು ಇಂಗ್ಲಿಷ್ನ ಭಾಳ ಬುದ್ಧಿವಂತ ಇದೆಯಲ್ಲ, ಇಂಗ್ಲಿಷ್ನ ಭಾಳ ಚಂದ ಮಾತಾಡ್ತಲ್ಲ, ನಾನು ಒಂದು ಕ್ವಶನ್ ಕೇಳ್ತ ಅದು ಹೇಳ್ಬಿಡು ಸಾಕದ್ನ. ಯಾ ಸೋಲ್ಲ ಯಾ ಕಮ ಟೆಲ್ಮಿ ವಾಟ್ ಟೆಲ್ಮಿ ಅನ್ಲ. ಏಯ್ ನೀರು ಪಾರು ನೋಡಲಿ ಹಂಗ ಹೆಂಗ್ ಬರುತ್ತೆ ಹೇಳವ್ ಇಂಗ್ಲಿಷ್ನಾಗ ಇದನ್ನ. ನಾನು ಕದೆ ನೀರ್ ಪಾರು ನೋಡಲಿ ಹಂಗ ಹೆಂಗ್ ಬರುತ್ತೆ ಹೇಳವ್ ಇದನ್ನ ಇಂಗ್ಲಿಷ್ನಾಗ. ಸೋಲಿಲ್ರಿ. ಯು ವಾಡ್ರ್ ಬಾಡ್ರಿ ಸಿಯ ಹೌಡಿ ಯು ಕಮ್ಮ ಅನ್ಲ ನೋಡ್ರಿ. ಯು ವಾಟರ್ ಪಾಟ್ರಿ ಸಿಯ ಹೌಡಿ ಯು ಕಮ್ಮ ಅಂದ್. ನಗಬೇಕು ನಗಬೇಕು. ಹೆಂಗ ನಗಬೇಕಂತಂದ್ರೆ ಮನುಷ್ಯ ನಗಬೇಕ್ರಿ. ಹೆಂಗ ನಗಬೇಕಂತಂದ್ರೆ ಯಾರು ನಮ್ಮನ್ನ ಅಳಿಸ್ಬೇಕಂತಿರ್ತಾರೋ ಅಂತವ್ರಿಗೆ ನಮ್ಮನ್ನ ಅಳಿಸೋಕಾಗದೆ ಹುಚ್ಚು ಹಿಡಿದು ನಗಬೇಕು. ಹಂಗ ನಗಬೇಕ್ರಿ ನಾವು, ಹಂಗ ಬದುಕಬೇಕು ಮನುಷ್ಯ. ಅದಕ್ಕೆ ನಮ್ಮ ಬಹಳ ದಿನ ಆಗಿರ್ತದ, ಹಳೆ ಫ್ರೆಂಡ್ಸ್ ಸಿಕ್ಕಿರ್ತಾರ, ಡಿಗ್ರಿ ಕ್ಲಾಸ್ಮೇಟ್ಸು, PUC ಕ್ಲಾಸ್ಮೇಟ್ಸು, ಓಲ್ಡ್ ಫ್ರೆಂಡ್ಸ್ ಸಿಕ್ಕಿರ್ತಾರ. ಇಲ್ಲ ಬಹಳ ದಿನಗಳ ನಂತರ ಬಂಧುಗಳು ಭೇಟಿ ಆಗಿರ್ತಾರ. ಅಂತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಲಿ, ಸಂಬಂಧಿಕರಾಗಿರ್ಲಿ, ಅಂತವ್ರಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಪ್ಲಸ್ ಆಗೋ ತರ ಮಾತಾಡ್ಬೇಕ್ರಿ, ಪಾಸಿಟಿವ್ ಆಗೋ ತರ ಮಾತಾಡ್ಬೇಕು, ಅವ್ರಲ್ಲಿ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಬೇಕು. ನಿಮ್ಗೊಂದು ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ, ನಿಮಗೆ ಯಾರಾದ್ರೂ ಕ್ಷಣ ಕ್ಷಣಕ್ಕೆ ತಕ್ಕಂತೆ ಸದಾ ಯಾವಾಗ್ಲೂ ನಿಮ್ಮನ್ನ ನೆಗೆಗಳಲ್ಲಿ ತೇಲಿಸುವಂತಿದ್ರೆ, ಜೋಕ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಯಾವಾಗ್ಲೂ ನಿಮ್ಮನ್ನ ಖುಷಿಯಾಗಿರ್ತಕ್ಕಂಥವ್ರು, ನಿಮ್ಮನ್ನ ನಗಿಸ್ತಕ್ಕಂಥ ವ್ಯಕ್ತಿ, ಸ್ನೇಹಿತ ಯಾರಾದ್ರೂ ನಿಮಗೆ ಸಿಕ್ಕಿದ್ದಾರೆ ಅಂತಂದ್ರೆ ಅಂಥವ್ರನ್ನ ಯಾವುದೇ ಕ್ಷಣಕ್ಕೂ ನೀವು ಕಳೆದುಕೊಳ್ಳೋಕೆ ಹೋಗ್ಬೇಡಿ. ಆ ದೇವರೇ ಅವ್ರನ್ನ ನಿಮ್ಗಾಗಿ ಕೊಟ್ಟಿರ್ತಕ್ಕಂಥ ಗಾಡ್ ಗಿಫ್ಟ್ ಅಂತ ತಿಳ್ಕೊಳ್ಳಿ. ಯಾಕಂತಂದ್ರಿ ಪ್ರತಿ ಕ್ಷಣನೂ ನಮ್ಮ ಸಂತೋಷ ಬಯಸ್ತಕ್ಕಂಥವ್ರು ಅವರು. ಮನುಷ್ಯನಿಗೆ ಈ ಸಾವು ಅಂತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಕ್ ಆಗಂಗಿಲ್ಲ. ಒಂದು ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಆಗಿರ್ಬೋದು. ನಾ ಇಲ್ಲಿ ಕೂತಿದ್ದೀನಿ, ಎದ್ದೇಳ್ತೀನಿ ಅನ್ನೋ ಗ್ಯಾರಂಟಿನೂ ನನಗಿಲ್ಲ. ಎಲ್ರಿಗೂ ಕೂಡ ಹಾಗೇನೆ. ಮತ್ತೆ ಯಾವಾಗಲೂ ನಮ್ಮನ್ನ ನಗಿಸ್ತಾ ಇದ್ದಾನಂತಂದ್ರೆ ಆ ಕ್ಷಣದಲ್ಲಿ ಏನಾದ್ರೂ ನಾವು ಸಾವು ಇತ್ತಂತಂದ್ರೆ ಅದನ್ನು ಮುಂದೂಡಿಸ್ತಕ್ಕಂಥ ಮಹಾನ್ ಶಕ್ತಿ ಆ ವ್ಯಕ್ತಿಗಿರ್ತದ. ಅಂತ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ರೆ ಅಂತವ್ರು ನಾವು ಕಳೆದುಕೊಳ್ಳಕ್ಕೆ ಇಷ್ಟಪಡ್ಬಾಡ್ರಿ, ಅಂತವ್ರನ್ನ ಯಾವಾಗ ಉಳಿಸ್ಕೊಳ್ಳೋಕೆ ಇಷ್ಟಪಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಕ್ತಿಗಳು ಕಂಡಾಗ ಬಹಳ ದಿನಗಳ ನಂತರ ನಮಗೆ ಭೇಟಿಯಾಗಿರ್ತಾರ. ಅಂತ ಸಂದರ್ಭಗಳಲ್ಲಿ ನಾವು ಅವರಲ್ಲಿ ಪ್ಲಸ್ ಆಗೋ ತರ ಮಾತಾಡ್ಬೇಕು, ಎನರ್ಜಿ ಕ್ರಿಯೇಟ್ ಆಗೋ ತರ ಮಾತಾಡ್ಬೇಕು, ಅವ್ರನ್ನ ಖುಷಿ ಪಡುವಂಗೆ ಮಾತಾಡ್ಬೇಕು. ಏನಪ್ಪಾ ಏನ್ ದೋಸ್ತ ಭಾಳ ದಿವಸ ಆಯ್ತು ನೋಡಿದ್ದಲ್ಲ, ಅಬ್ಬಬ್ಬ ಭಾಳ ಆಗ್ಬಿಟ್ಟಿಯಪ್ಪ, ಭಾಳ ಚಂದ ಆಗ್ಬಿಟ್ಟಿಯಪ್ಪ, ಈಗ ಭಾಳ ಸ್ಮಾರ್ಟ್ ಆಗ್ಬಿಟ್ಟಿದ್ದೆ. ಈಗ ಅವಾಗೆಲ್ಲ ತಳ್ಳು ಹೆಂಗಿದ್ದಪ್ಪ, ಈಗ ನೋಡು ದಪ್ಪ ಆಗ್ಬಿಟ್ಟಿದ್ದೆ, ಬೆಸ್ಟ್ ಆಗ್ಬಿಟ್ಟಿ, ಭಾರಿ ಸ್ಟ್ರಾಂಗ್ ಆಗ್ಬಿಟ್ಟಿಯಪ್ಪ. ಅತ್ ಹೆಂಗಾರ ಹಾಕಿರವಲ್ಲಕ್ರಿ ನಾವ್ ಅನ್ನೋದ್ ಹಂಗ ಅನ್ಬೇಕು ನೋಡ್ರಿ. ಹಂಗಂದ ತಕ್ಷಣನೇ ಆತ ಬಹಳಷ್ಟು ಏನಾಗ್ಬಿಡ್ತಾನ, ಖುಷಿ ಆಗ್ಬಿಡ್ತಾನ, ಆ ಕಡೆ ಓಡಾಡಲಿ ಕೆಲಸ ಮಾಡ್ತಾನ, ಆತನ ಮನಸ್ಸು ಕೂಡ ಸಂತುಷ್ಟಗೊಳ್ತದ, ಬಹಳಷ್ಟು ಸಂತೋಷ ಆಗ್ತದ. ಅದಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಮೂಲೆ ಮಾರಿಳಕ್ಕೆ ನಿಂತಿರ್ತಾನ ನೋಡ್ರಿ. ಹಂಗೆ ನಾವು ಮಾತಾಡ್ತಕ್ಕಂಥ ಮಾತಾಡಿ ಅವರು ಪ್ಲಸ್ ಆಗಿರ್ಬೇಕು, ನೆಗೆಟಿವ್ ಆಗಿರಬಾರ್ದು. ಇನ್ನೂ ಕೆಲವರು ಇರ್ತಾರ ಮನೆಗೆ ಬಂದು ಹೇಳ್ತಾರ ಫಂಕ್ಷನ್ ಮುಗಿದ್ಮೇಲೆ, ಅಲ್ಲ ಇವತ್ತು ನಮ್ ದೋಸ್ತ್ ಇದ್ನಲ್ಲ ಕ್ಲಾಸ್ಮೇಟ್ ಆತ ಕಂಡಿದ್ ನೋಡು. ಹೌದಾ ಏನು ಅನ್ಲಿಲ್ಲ ಅಕ್ಕ. ಮತ್ತೆ ದೋಸ್ತ ಕಂಡಿದ್ನ? ಕಂಡಿದ್ನ, ನೋಡಿದೇನು? ನೋಡಿದ್ನೆ. ಮತ್ತೆ ಏನ್ ಅನ್ಲಿಲ್ಲ. ಎದಕ್ಕ? ನಾನು ಏನು ಅನ್ಲಿಲ್ಲ, ಅದಕ್ಕೆ ಆತ ಏನು ಅನ್ಲಿಲ್ಲ. ಅಂದ್ರೆ ಏನರ್ಥ, ನಾವು ಬೆಳಿತಾ ಹೋದಂಗೆಲ್ಲ ಸ್ವಲ್ಪ ನಮ್ಗ ಅಹಮ್ಮು ಈ ತರ ಎಲ್ಲ ಕೆಲವೊಂದ್ಸಲ ಬೆಳಿತಾ ಹೋಗ್ಬಿಡ್ತದಲ್ಲ. ಅಂತ ಸಂದರ್ಭದಲ್ಲಿ ನೋಡ್ರಿ, ನಾವು ಮಾತಾಡ್ಸಿದ್ರೆ, ನಾ ಅಲ್ಲಿ ಸೋತು ಮಾತಾಡ್ಸಿದ್ರೆ ಅಲ್ಲಿ ತಿಳ್ಕೊಳ್ಳೋದಿತ್ತು, ಕಳ್ಕೊಳ್ಳೋದು ಏನೂ ಇದ್ದಿಲ್ರಿ. ಈ ತರ ಸಿಚುವೇಶನ್ಗಳು ಇರ್ತಾವ. ಬೆಳಿತಾ ಹೋದಂಗೆಲ್ಲ ಕೆಲವೊಂದ್ಸಲ ಈ ರೀತಿ ಸ್ವಭಾವ ಉಂಟಾಗ್ತಿರ್ತದೆ. ಆದ್ರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಮನುಷ್ಯ ಯಾವಾಗ್ಲೂ ಬೆಳಿಬೇಕಂತಂದ್ರೆ ಸಣ್ಣವನಾಗೇ ಇರ್ಬೇಕು. ಮನುಷ್ಯ ಬೆಳಿಬೇಕಂದ್ರೆ ಸಣ್ಣವನಾಗಿನೇ ಇರ್ಬೇಕು. ಈ ನಗು ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಬಹಳಷ್ಟು ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ದಿವ್ಯ ಔಷಧಿ ಅಂತಾನೆ ಕರಿತೀವಿ. ನಮ್ಮ ಬಂಧುಗಳಲ್ಲಿ ನಮ್ಮ ತಾತ ಒಬ್ರು 97-98 ವಯಸ್ಸಾಗಿತ್ತು, ಅವಾಗ ತೀರ್ಕೊಂಡ್ರು.
ಒಂದು ದಿನಾನು ಹಾಸಿಗೆ ಇಡ್ಲಿಲ್ಲ, ಒಂದ್ ದಿವಸನೂ ಮಲ್ಕೊಳ್ಳೇ ಇಲ್ಲ. 98 ವಯಸ್ಸಾಗೈತೆ, ಆರಾಮ್ ಆಟ ಆಡ್ತಿದ್ರು. ದಿನಪತ್ರಿಕೆಗಳನ್ನು ಓದ್ತಾ ಇದ್ರು ವಿತೌಟ್ ಸ್ಪೆಕ್ಟ್, ಚಾಳಿ ಸಿರದನೆ ಅದನ್ನ ಓದ್ತಾ ಇದ್ರು. ಅದ್ರ ಬಗ್ಗೆ ಹೇಳ್ತಾ ಇದ್ರು ನಮ್ಗೆಲ್ಲ. ಆಮೇಲೆ ನಾನು ತಾತ ಕೇಳ್ತಿದ್ ನಾನು ಅವ್ರನ್ನ, ತಾತ ನಿಮ್ಗೆ ಬಿ ಪಿ ಐತೆ ಅಂತಿದ್ದೆ. ಬಿ ಪಿ ಹಂಗಂದ್ರೆ ಅಂತಿದ್ ನಮ್ಗೆ. ಹಂಗಂದ್ರೆ ಏನಂತಿದ್ದೆ. ತಾತ ಶುಗರ್ ಐತನಂತಿದ್ದೆ. ಮನೆಗೆ ಹೋಗಿ ನಿಮ್ಮ ಅಜ್ಜಿನ ಕೇಳು, ಡಬ್ಬೆಗೆ ಇದು ಕೊಡ್ತಾಳಂತದ್ದು. ನೋಡ್ರಿ, ಬಿ ಪಿ ಅಂದ್ರೆ ಏನು ಗೊತ್ತಿಲ್ಲ, ಶುಗರ್ ಅಂದ್ರೆ ಏನು ಗೊತ್ತಿಲ್ಲ. 98 ವರ್ಷ, ಒಂದು ದಿನ ಜ್ವರ ಬಂತು, ಮರುದಿನ ಬೆಳಗ್ಗೆ ಅವರು ತೀರ್ಕೊಂಡ್ರು. ಇಂಥ ಒಂದು ಹಿಂದಿನ ಜನರುಗಳು ಹಂಗಿದ್ರು. ಈಗ ನನಗೆ 31 ವರ್ಷ, ನನಗೆ ಇದುವರೆಗೂ ಬಿ ಪಿ ಶುಗರ್ ಅಂತಕ್ಕಂಥದ್ದು ನನಗೂ ಏನಿಲ್ಲ. ನೀವು ಅನ್ಕೋಬಹುದು, ಏನ್ ನಿನಗೇನ್ ಭಾಳ ವಯಸ್ಸಾಗೈತಪ್ಪ, ನೀನ್ ಯಾಕೆ ಹಂಗಂತಿದಿ, ಏನ್ ದೊಡ್ಡ ವಯಸ್ಸೇನಂತ ಅನ್ಕೋಬಹುದು. ನಾನು ಯಾಕೆ ಹೇಳಿದ್ನಂದ್ರಿ, ಮೊನ್ನೆ ನನ್ನ ಸ್ಟೂಡೆಂಟ್ ಒಬ್ರು ಭೇಟಿಯಾಗಿದ್ರು ನನಗೆ ಭಾಳ ವರ್ಷ ಆದ್ಮೇಲೆ. ಏನ್ರಿ ಆರಾಮಿದ್ರಿ ಅಂತ ನಾನೇನೆ, ಆರಾಮದೀವಿ ಸರ, ಸ್ವಲ್ಪ ಶುಗರ್ ಐತ್ರಿ, ಬಿ ಪಿ ಸ್ವಲ್ಪ ಜಾಸ್ತಿ ಐತ್ರಿ ಅಂತಂದ್ರು. ಪುಣ್ಯ, ಅವಾಗ ನಾನಿನ್ನ ಬದುಕಿನಲ್ಲಪ್ಪ, ನಾನು ಪುಣ್ಯ ಅನ್ಕೊಂಡೆ. ನೋಡ್ರಿ, ಈ ತರ ಇವತ್ತಿನ ಮಕ್ಳು ಸಮತಿ ಈಗ ಏನಾಕತ್ತಂದ್ರೆ, ಸಣ್ಣ ಸಣ್ಣ ಹುಡುಗರು ಚಾಳಿ ಸಿಕ್ಕನ್ ಬರಾಕತ್ತಾವ. ಇಂಥ ಜಗತ್ತು ಇವತ್ತು ನಿರ್ಮಾಣ ಆಗೈತೆ. ಈ ಭಯ ಅಂತಕ್ಕಂಥದ್ದು ಏನಿರ್ತದಲ್ಲ, ಇದು ಎಲ್ರಿಗೂ ಇರುತ್ತದ. ಇವತ್ತು ಹಂಚ್ಕೊಳ್ಳಾರದ ವ್ಯಕ್ತಿ ಯಾರೂ ಇಲ್ಲ. ಭಯ ಅಂತಕ್ಕಂಥದ್ದು ಎಲ್ರಿಗೂ ಇರುತ್ತದ. ಮತ್ತೆ ನಾನು ಕೂಡ ಕೆಲವೊಂದ್ಸಲ ಭಯ ಕೂಡ ಆಗಿದ್ದೀನಿ. ಒಂದು ಸಂದರ್ಭದಲ್ಲಿ ಹಿಂಗೆ ಫಂಕ್ಷನ್ ಮುಗಿಸ್ಕೊಂಡು ಬರ್ತಿದ್ದೆ, ರಾತ್ರಿ ಹೊತ್ತಾಗಿತ್ತು, ಲೇಟ್ ಆಗಿತ್ತು. ಬರ್ತಿರ್ಬೇಕಾದ್ರೆ ಈ ಒಬ್ಬರೇ ಬರ್ತಿದ್ವಿ ಅಂತಂದ್ರೆ ಕೆಲವ್ರಿಗೆ ರೂಢಿ ಇರ್ತದ. ಈ ಮೊಬೈಲ್ ಇತ್ತಂತಂದ್ರೆ ಮೊಬೈಲ್ನಾಗ ಸಾಂಗ್ ಹಚ್ಚಿಗಂತ ಹೊಂಟಿರ್ತಾರ, ಫಿಲ್ಮ್ ಸಾಂಗ್ಗಳು ಯಾವ್ದಾರ, ಇಲ್ಲ ದೇವರ ಸಾಂಗ್ಗಳು. ದಾರಿಯ ಉದಯ್ಯ ವೈಕುಂಠಕ್ಕೆ ಹಾದಿ ತೋರಿಸಯ್ಯ, ಇದು ಈ ತರ ಕೆಲವರು ದೇವ್ರ ಸಾಂಗ್ಗಳು ಹಚ್ಚಿರ್ತಾರ. ಇನ್ನು ಕೆಲವರು ದೇವ್ರ ಸಾಂಗನು ಹಚ್ಚಿರ್ಬೋದು, ಹೇಳಕ್ ಬರಂಗಲ್ಲ. ಬಿಟ್ಬೂಡೇ ನನ್ನಷ್ಟಕ್ಕ ನಾನು ಬಿಟ್ಬೂಡೇ, ಹಿಂಗನು ಇರ್ಬೋದು. ಇನ್ನು ಕೆಲವ್ರು ಏನ್ ಮಾಡ್ತಿರ್ತಾರ ಅಂತಂದ್ರ, ಈ ಹೊಲ್ದಾಕ ಹೋಗ್ತಿರ್ತಾರ ನೋಡ್ರಿ ರಾತ್ರಿಗೆ, ಅಂತವ್ರಿಗೆಲ್ಲ ಈ ತರದ ಅನುಭವಗಳು ಇರ್ತಾವ ಜಾಸ್ತಿ. ಡಬ್ಬಿ ಗಿಬ್ಬಿ ಏನಾರು ಸಿಕ್ತಂತಂದ್ರ ಅದನ್ನ ಬಾಚ್ಕೊಂತ ಹೋಗ್ತಿರ್ತಾರ ಕೆಲವ್ರು. ಏನೋ ಒಂದು ಶಬ್ದ ಮಾಡ್ಕೊಂತ ಹೋಗ್ಬಿಡೋದು, ಇಲ್ಲ ದೇವ್ರ ನಾಮಸ್ಮರಣೆ ಮಾಡ್ಕೊಂತ ಹೋಗ್ಬಿಡೋದು. ಈ ರೀತಿ ಕೆಲವೊಂದು ಹವ್ಯಾಸಗಳು ಕೆಲವ್ರಿಗೆ ಇರ್ತಾವ ಆ ಸಂದರ್ಭಗಳಲ್ಲಿ. ನಾನು ಏನ್ ಮಾಡಿದೆ ಅಂತಂದ್ರ, ಒಬ್ಬತ್ತ ಹೊಂಟಿದ್ನೆ, ಮತ್ತೆ ನಾವು ಡಿಫ್ರೆಂಟ್ ಅನ್ಕೊಂಡು ದೇವ್ ಸಾಂಗ್ ಆಡ್ಬಿಟ್ನೆ. ಯಾವ ಸಾಂಗ್ ರೀ? ದೆವ್ವ ಇಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ, ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರು ಕಾಣಲ್ಲ ಅಣ್ಣ ಅನ್ಕಂತ ಹೊಂಟೀನ್ರಿ. ಕತ್ಲು ಗಡುಗೈತೆ, ಅಮಾವಾಸ್ಯೆ ಕತ್ಲು ಬೇರೆ. ಹೊಂಟೀನಿ, ಅಲ್ಲಿ ಏನು ಇರಂಗಿಲ್ಲ, ಆದ್ರೆ ನಮಗ್ ಭಯ ಬಿಡಂಗಿಲ್ಲ. ಸುತ್ತನ ಕಡೆ ನೋಡ್ಕೊಂತ ಹೊಂಟಿರ್ತೀವಿ ನಾವು. ಹೋಗೋದು ಮೇನ್ ರೋಡ್ ಮೇಲೆ ಹೊಂಟಿರ್ತೀವಿ, ನೋಡೋದು ಆ ಕಡೆ ಸುತ್ತನ ಕಡೆ ಮ್ಯಾಕ್ ನೋಡ್ತೀವಿ. ಗಿಡದಾಗ ಅಲ್ಲಿ ಏನಾರು ಕಾಣುತ್ತಲ್ಲ, ಇಲ್ಲಿ ಬೇಲೆಗೆ ಏನಾರು ಕಾಣುತ್ತಾನ ಅಂತ ಹೇಳಿಕೆ ನಮ್ಗೆ ಭಯ ಹಂಗಿರ್ತಾವ. ಮುನ್ನೋಡಿ ಹಿಂಗ ಹೋಗ್ತಾ 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 ಇದ್ದೀನಿ. ಆ ಸಂದರ್ಭಗಳಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂತ ಹೊಂಟೀನಿ. ಒಂದ್ ಕಡೆ ಹಿಂಗ ಒತ್ತ ಸೈಡ್ ದೆವ್ನಂತ ಕಣ್ಣು ಕಾಣಕತ್ಬಿಟ್ಟು, ದೆವ್ನಂತ ಒಂದು ದೆವ್ವ, ಅದು ಅಂದ್ರೆ ದೊಡ್ಡ ಕಣ್ಣು ಅಂತ 2 ಕಣ್ಣು ಕಾಣಕತ್ತಾವ. ಮತ್ ಕಣ್ಣು 2 ಇರ್ತಾವ್ರ ಮತ್ತೆ ಎಲ್ಲರಿಗೆ. ದೆವ್ನಂತ 2 ಕಣ್ಣು ಕಾಣಕತ್ತಾವ, ದೊಡ್ಡ ಕಣ್ಣು. ಭಯ ನೋಡ್ರಿ, ನಮಗ ಭಯ ಹೆಂಗಾಗಿರ್ತದ ಅಂತ ಸಂದರ್ಭಗಳಲ್ಲಿ ಅಂತಂದ್ರೆ, ಎಲ್ಲಾರು ದಾಮಿ ಕಡೆ ಕಟ್ಟದ, ದಾಮಿ ಕೂತದ, ಇರ್ಬಿ ಕಡೆ ಕಟ್ಟದ ಅಂತಂದ್ರೆ ಅದು ಸ್ವಲ್ಪ ಹಿಂಗ ಮುಟ್ಕೊಳಕ್ ಆಗಂಗಿಲ್ಲ, ಅಷ್ಟೊಂದು ಭಯ ಹಂಗಾಗಿ ಬಿಡ್ತಾವ. ನೆಲ್ಲಕ್ ಹೊಂಟೀನಿ, ಆದ್ರ ಸಮತಿಗೆ ಆ ಕಡೆಗೆ ನೋಡ್ಬೇಕಂತ. ಯಾಕಡೆ ಅಂದ್ರೆ ಏನು ಕಾಣಿಸ್ಲಿಕ್ಕತ್ತದ, ಅಲ್ಲೇನು ಇರೋದಿಲ್ಲ, ನಮಗ್ ಭಯ ಬಿಡಂಗಿಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಹೋಗಿದೆ. ಇನ್ನೇನು ಹತ್ರ ಬಂತು, ಹಿಂಗ ಅಗೂರ್ಕ್ ಹಿಂಗ ನೋಡ್ತೀನ್ರಿ, ಗಡಿಗೆ ಹಳ್ಳಿಯಲ್ಲಿ ನಮ್ ರೈತರು ಏನ್ ಮಾಡಿರ್ತಾರಂತಂದ್ರೆ, ಬೆಳೆಗಳಿಗೆ ಯಾರಾದ್ರೂ ದೃಷ್ಟಿ ಆಗ್ತೆ, ಆಮೇಲೆ ಕಣ್ಣು ಬಿಡದೇ ಇರಲಿ ಅಂತ ಹೇಳ್ಕೇಸಿ ಅದಕ್ಕೆ ಬೆದರುಗೊಂಬೆ ಅಂತ ಹಾಕಿರ್ತಾರ. ಆ ಗಡಿಗೆ ಅದಕ್ಕೆ ಚಿತ್ರ ಇಳಿಸಿರ್ತಾರ. ಆಮೇಲೆ ಕೆಲವೊಂದ್ಸಲ ಈ ಗುಬ್ಬಚ್ಚಿಗಳು, ಕಾಗೆಗಳು ಬೆಳಗ್ಗೆ ಎಲ್ಲ ಅವು ಬೆಳೆ ತಿನ್ಲಿಕ್ಕೆ ಬರ್ತಿರ್ತಾವ. ಅವಗೂ ಕೂಡ ಮನುಷ್ಯರ ಆಕಾರ ಒಂದು ಕಾಣೋದ್ರಿಂದ ಅವು ಬರೋದಿಲ್ಲ, ಓಡಿ ಹೋಗ್ತಾವ ಅಂತ ಹೇಳಿಕೆ ಸಾಕಿರ್ತಾರ. ಅದನ್ನ ನೋಡಿ ಹಂಚ್ಕೊಂತೀನಿ. ಏನೂ ಇಲ್ಲ, ದೆವ್ವ ಇಲ್ಲ, ಪಿಶಾಚಿಲ್ಲ. ಮತ್ತೆ ಕಂಟಿನ್ಯೂ ಮುಂದಕ್ಕೊಂಟೆ, ಸಾಂಗ್ ಕಂಟಿನ್ಯೂ ಆಯ್ತು. ಮತ್ತೆ ದೆವ್ವ ಇಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ ಅಣ್ಣ ಅನ್ಕಂತ ಹೊಂಟೇನ್ರಿ. ನಲ್ಲಕ ಗಲ್ 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 ಗೆಜ್ಜೆ ಸೌಂಡ್ ಕೇಳಕತ್ರಿ. ಗೆಜ್ಜೆ ಸೌಂಡ್ ಕೇಳಕತ್ತಿ.
ಇದೇನಿದು ಮತ್ತಿಟ ಭಯ ಜಾಸ್ತಿ ಆಯ್ತು. ಅದೇನಿಲ್ಲ ಅನ್ಕೊಂಡ್ರಿ ಇದೇನ ಕೇಳಕತ್ತಲ್ಲಪ್ಪ ಅಂತಾನ. ಹತ್ರ ಹೊಂಟೇನ್ರಿ, ಹಿಂಗ್ ಹೊಂಟಿನ್ ರೋಡಿಗೆ, ಹಿಂಗ ಮನಿ ಕಡೆ ಬರ್ತದೀನಿ. ಬರ್ತಿರ್ಬೇಕಾದ್ರೆ ಇನ್ನೂ ಹತ್ರ ಹತ್ರ ಕೇಳಿಸ್ದಂಗ ಆಗ್ಲಿಕತ್ತು. ಸಮೀಪ ಬಂತೇನೋ ಅನ್ನೋ ತರ ಫೀಲ್ ಆಗಕತ್ತು. ಹಿಂಗ ಹೋಗ್ತಾ ಇದ್ದೇನ್ರಿ. ಅಲ್ಲಿ ಏನು ಇರೋದಿಲ್ಲ, ಆದ್ರೆ ನಮ್ಗೆ ಭಯ ಬಿಡಂಗಿಲ್ಲ. ನಾನ್ ನೋಡ್ಬೇಕ್ ಅನ್ಸ್ತದ. ಹಂಗೆ ಹಿಂಗ ಹೊಂಟೀನಿ, ನಿಧಾನಕ್ಕೆ ಹೊಂಟೀನಿ. ಹಿಂಗ ಒಳ್ಳೆ ನೋಡತ್ನು, ಅಲ್ಲಿ ಒಂದು ಜೋಪಡಿ ಹಾಕ್ಯಾರ, ಗುಡಿಸ್ಲ ಐತ್ರಿ ಒಂದ್ ಸಣ್ಣದು. ಆ ಗುಡಿಸ್ಲು ಅದ್ರ ಪಕ್ಕ ಒಂದು ಗಿಡ ಐತೆ. ಆ ಗಿಡಕ್ಕೆ ಎಮ್ಮಿ ಕರ ಕಟ್ಟಿ ಹಾಕ್ಯಾರ, ಸರಬಳಿ ಹಾಕಿ. ಸರಬಳಿಲೆ ಎಮ್ಮಿ ಕರ ಕಟ್ಟಿ ಹಾಕ್ಯಾರ. ಆ ಎಮ್ಮಿ ಕರ ತಲಿ ತಗೊಂಡು ಆ ಗಿಡಕ್ ತಿಕ್ಕಕತ್ತೈತಿ. ಹಿಂಗ ಆ ಸರಪಳಿ ಸಪ್ಪಳಾಗ್ಲಿಕ್ಕತ್ತವ. ಅಪ್ಪ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ನಿ, ದೆವ್ವಿಲ್ಲ ಏನಿಲ್ಲ. ಮತ್ತೆ ನೆಲ್ಲ ಕೂಗಡಮ್ಮ ಅಂತೇಳಿ ಹಂಗ ಹೊಂಟೆ. ದೆವ್ವ ಇಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ ಅಣ್ಣ ಅನ್ಕಂತ ಹೊಂಟ್ರಿ. ಮುಂದ್ ನೋಡ್ಕೊಂತ ಹೊಂಟಿನಿ. ಆದ್ರೂ ಸ್ವಲ್ಪ ಇರ್ತದ ಭಯ ಇನ್ನು. ಹಿಂಗ ಮುಂದ್ ಹೊಂಟೀನಿ, ಹಿಂದಿಂದ ಯಾರೋ ಬಂದಂಗಾತದ. ನೆಲ್ಲಕ್ ಹೊಂಟೀನಿ, ಹಿಂದ್ ಯಾರು ಬರೋತರ ಅನ್ಸಕತ್ತದ. ಯಾರೋ ಬರಕತ್ತಾರ ಅನ್ನೋ ತರ ಫೀಲ್ ಆಗಕತ್ತದ. ಹಿಂದಕ್ ತಿರುಗಿ ನೋಡೋಷ್ಟು ಧೈರ್ಯ ಆಗಂಗಿಲ್ಲ ಆ ಟೈಮ್ದಾಗ. ನೆಲ್ಲಕ್ ಹೊಂಟೀನಿ, ನೆಲ್ಲಕ್ ಬರಕತ್ರಿ. ಬಡ 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 ಹೊಂಟರಿ, ಬಡ 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 ಬಂದ್ಬಿಡ್ತೀರಿ. ಇಂದ ಓಡೋಡಿ ಹೊಂಟಿನ, ಓಡೋಡಿ ಬಂದ್ಬಿಡ್ತೀರಿ. ಮನಿ ಬಂದ್ಬಿಟ್ಟೇನೆ ಅಣ್ಣ ಅಂತ ಅಂದ್ರಿ. ಅಂದ್ಬಿಟ್ಟೇನೆ ನಮ್ಮನ್ನ ಓಡೋಡಿ ಬಂದ ತಮ್ಮ ಅಂತ. ಬಂದ ತಕ್ಷಣನೇ ನೋಡ್ತಾನ ಏನಾಯ್ತು ಅಂತ ಕೇಸಿ, ಅಲ್ಲೇನ್ ಎಮ್ಮಿ ಕರ ನೋಡಕ್ ಹೋಗಿದ್ನಲ್ರಿ. ಆ ಎಮ್ಮಿ ಕರ ನೋಡಕ್ ಹೋದಾಗ ರೋಡ್ ಸೈಡ್ ಬೇಲಿ ಐತೆ, ಬೇಲಿ ಮಗ್ಳು ಎಮ್ಮಿ ಕರ ಕಟ್ಟಿ ಹಾಕಿದ್ರ ಆ ಕಡೆ ಗುಡಿಸ್ಲ್ತಕ್ಕ. ಅದನ್ನ ನೋಡಿ ಹಿಂದ್ ತಿರುಗಿ ಬರ್ಬೇಕಾದ್ರೆ ನನ್ನ ಅಂಗಿಗ ಆ ಬೇಲಿ ಸಿಗಕ್ಕೆಂಬಿಟ್ಟತ್ತೆ. ಆ ದರ ಬೇಲಿ ಎಳ್ಕಂತ ಬಂದೀನಿ ಅಲ್ಲಿದ್ದಿಲ್ಲಿಗೆ. ಅದೇನು ಇರೋದಿಲ್ಲ, ಆದ್ರೆ ಆ ಭಯಕ್ಕಾಗಿ ನಮ್ಗೆ ಏನಾಗ್ತದ ಅಂತಂದ್ರ ಆ ರೀತಿ ಫೀಲ್ ಆಗ್ತದ. ಒಳ್ಳೇದನ್ನ ನಂಬಬೇಕು, ಕೆಟ್ಟದನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು. ನಂಬಿಕೆಯೇ ದೇವ್ರು ಅಂತಕ್ಕಂಥ. ದೇವ್ರು ಅಂದ್ರೆ ಒಳ್ಳೇದು, ಅದನ್ನ ನಂಬಬೇಕು. ದೆವ್ವ ಅಂದ್ರೆ ಕೆಟ್ಟದ್ದು. ನೋಡ್ರಿ, ದೆವ್ವ ಅಂದ ತಕ್ಷಣ ಮನಸ್ಸಿನಲ್ಲಿ ನಮ್ಗೆ ಏನಾಗ್ತದ, ಕುಗ್ತೀವಿ ನಾವು ಬಹಳಷ್ಟು. ನಮ್ಗೆ ಅದರಿಂದ ಡೇಂಜರ್, ಅದು ನಮ್ಗೆ ಬೇಡ ಅಂತ. ಅದೇ ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಹೋಗ್ಬಿಟ್ಟು ನಾವು ಪ್ರದಕ್ಷಿಣೆ ಹಾಕ್ಬಿಟ್ಟು ಹಿಂಗ ಕುಂತ ತಕ್ಷಣ ದೇವರು ಒಳ್ಳೇದು ಮಾಡಪ್ಪ ಅಂದ ತಕ್ಷಣ ನಮ್ಗೆ ಒಳ್ಳೆ ಫೀಲ್ ಆಗ್ತದಲ್ಲ ಅಂತ ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಸಂತೋಷ, ಒಂದು ಉತ್ಸಾಹದ ಸೆಲೆ ಅಂತ ಏನು ಕರಿತೀವಲ್ಲ, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಜಾನಪದ ಗೀತೆಗಳು, ಹಿಂದಿನ ಜಾನಪದ ಗೀತೆಗಳಿಗೂ ಇಂದಿನ ಜಾನಪದ ಗೀತೆಗಳಿಗೂ ಬಹಳಷ್ಟು ಡಿಫ್ರೆನ್ಸ್ ಐತಿ. ತಾವೆಲ್ಲ ಕೇಳಿದ್ದೀರಿ, ಓದಿರ್ಬೋದು. ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಮ್ಮ ಹತ್ತಿರ ಇರಲು ನಮಗಾಸೆ. ನೋಡ್ರಿ ಎಷ್ಟು ಚಂದ ಐತಿ ಇದು ಜಾನಪದ ಗೀತೆಗಳು ಹಿಂದಕ್ಕಿರ್ತಕ್ಕಂಥವು. ಏನೋ ಒಂದು ಜಾನಪದ ಗೀತೆ, ನಿನ್ನ ರೂಪ ನೋಡಿ ನನ್ನ ಕೋಪ ತಾಪ ಎಲ್ಲ ಇಳಿದು ಮನದಲ್ಲಿ ಆಸೆಯೊಂದು ಚಿಗುರಿತಲ್ಲ, ಕುದುರೆ ಮೇಲೆ ಚಲವ ಎದುರು ಬಂದಾನಲ್ಲ, ಅವರ ಮೇಲೆ ಬಿದ್ದಿತ್ತಲ್ಲ ನಮ್ಮ ಕ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಾದಿ ಬಿಲುಕುಲ್ಲ, ಹ್ಯಾಂಗಾರ ಬಾರೋ ಈಗಿನ ನೋಡ್ರಿ, ಅಡಚಣೆಗಾಗಿ ಕ್ಷಮೆಯಿರಲಿ. ಈಗಿನ ಫಿಲ್ಮ್ ಸಾಂಗ್ಗಳೇ ಬೇರೆ. ಚೀಕಳ ಚೀಕಳ ಓನ್ ಮಾಡ್ತಾ ಇದೀಯಾ, ನೋಡ್ರಿ ಎಂತ ಸಾಂಗ್ಗಳು ಬಂದ್ಬಿಟ್ಟವ. ಇನ್ನೊಂದು ಜಾನಪದ ಗೀತೆ, ಕುದುರೆಯ ತಂದೀನಿ ಜೇನಾವ ಬೈದೋನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಣ್ಣ ಈ ರೀತಿ ಹೇಳ್ಬೇಕಾದ್ರೆ ತಂಗಿ ಹೇಳ, ಅಂಗಳ ಗುಡಿಸೋರಿಲ್ಲ ಗಂಗಳ ತೊಳೆಯೋರಿಲ್ಲ, ಹಂಗೆ ಬರಲಣ್ಣ ಮದುವೆಗೆ. ಅವಾಗ ಅಣ್ಣ ಹೇಳ್ತಾರೆ, ಮತ್ತೆ ಅಂಗಳಕ್ಕೆ ಆಳಿಡುವೆ ಗಂಗಳಕ್ಕೆ ತೊಟ್ಟಿಡುವೆ, ಬರಬೇಕು ತಂಗಿ ಮದುವೆಗೆ,
ಬರಬೇಕು ತಂಗಿ ಮದುವೆಗೆ. ಎಷ್ಟು ಚಂದ ಐತೆ ಜಾನಪದ ಗೀತೆ. ಈಗಿನ ಜಾನಪದ ಗೀತೆಗಳು ಬೇರೆ, ಟ್ರ್ಯಾಕ್ಟರ್ ಜಾನಪದ ಗೀತೆಗಳು. ಪ್ರೀತಿಯ ಪಾರಿವಾಳ ಹೊಡೆವತು ಗೆಳೆಯ. ಇನ್ನೊಂದು ಜಾನಪದ ಗೀತೆ ಎಷ್ಟು ಚಂದ ಇತ್ತು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದೊಳು ಕಾಣೋ, ಹೆತ್ತ ತಾಯಿನ ಕಳಕೊಂಡ ಮೇಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ದೊರೆವಳೇನು. ನೋಡ್ರಿ ಎಷ್ಟು ಚಂದ ಐತೆ ಜಾನಪದ ಗೀತೆ. ಇದನ್ನ ರಿಮೇಕ್ ಮಾಡಿಬಿಟ್ಟತ್ರಿ ಕೆಲ ಮಂದಿ. ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗಾಟ್ರಿ ಲವ್ ಮಾಡಿದಂಗ ಮಾಡಿ ಕುರುಬ್ರ ಬೀರಗ ಹಿಡಿಸಿ ವಾದ್ಲು ಬವ್ವ, ಆಕಿ ಆಗಲಿಲ್ಲ ಹನುಮವ್ವ ದುರ್ಗವ್ವ. ಇಷ್ಟಕ್ಕ ಮುಗಿತ ಅನ್ಕೊಂಡ್ರೇನ್ರಿ? ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದಾಕಿ ಕೈಯ ಕೊಟ್ಟಳಲ್ಲೋ. ಬೇಸ್ ಮಗ, ಈ ಟ್ರ್ಯಾಕ್ಟರ್ ಓಡಿಸ್ತಕ್ಕಂಥ ನಮ್ಮ ಅಣ್ಣಂದಿರುಗಳ ನೀವು ನೋಡ್ಬೇಕ್ರಿ. ಇಂಥ ಸಾಂಗ್ಗಳು ಇರೋದ್ರಿಂದನೇ ಅವರು ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗದ. ಇಂಥ ಸಾಂಗ್ ಇದ್ರು ಮಾತ್ರ ಅವ್ರು ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗ್ತದ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಾಂಗ್ ಹಾಕ್ಕೊಂಡ್ರನ ರೆಮ್ಮಗರಂಗ್ ಗಾಡಿ ಹೊಡಿಯಕ್ ಹತ್ತಿ ಬಿಟ್ಟಿರ್ತಾರ. ಈ ರೀತಿ ಅವರು ಇಂಥ ಸಾಂಗ್ಗಳನ್ನ ಹಾಕೊಂಡು ಒಂಟ್ರಿಗಿನ ಅವ್ರು ಹೀರೋ ಇದ್ದಂಗ. ವಿಲನ್ ಯಾರು? ಅವ್ರ ಪಾಲಿಗೆ ವಿಲನ್ ಯಾರಂದ್ರ ಬೈಕ್ ಹಾಕೊಂಡು ಹೋಗ್ತಿರ್ತೀವಲ್ಲ ನಿಮ್ಮಂತಾರ. ಅಲ್ಲ, ನಾವಾರ ಒಂಚೂರು ಕೀಕ್ ಕೀಕ್ ಅಂತ ಹಾರ್ನ್ ಮಾಡಿದ್ರ ಸೈಡ್ ಕೊಟ್ಟಾರು. ಈ ಟ್ರ್ಯಾಕ್ಟರ್ ಹಾಕೊಂಡು ಹೋಗೋರ್ನೇನಾದ್ರು ಟ್ರ್ಯಾಕ್ಟರ್ ಹಾಕೊಂಡು ಹೋಗೋರು ಸೈಡ್ ಹೊಡೆದ್ಬಿಟ್ರ ಬೆಂಕಿ ಎತ್ತು ಬಿಡುತ್ತೆ ಅವ್ರಿಗೆ. ಸೈಡ್ ಕೊಡೋದಿಲ್ಲ ಅವರು. ರಾಮುನ್ ನೀಮುನ್ನಂತ ಹೋಗ್ಬಿಡ್ತಾರ, ಆಕ್ಸಿಡೆಂಟ್ ಆಗಿ ಬಿದ್ದು ಬಿಡ್ತಾರ. ಎದ್ದು ನೋಡಿದ್ರಾಗ ದವಾಖಾನೆಯಾಗಿರ್ತಾರ. ಮಾತಾಡ್ಸಕ್ ಬಂದ್ರ ಕೇಳ್ತಾರ, ನೋಡ್ರಿ ಹೆಂಗ್ ಬಿದ್ರಿ, ಕರ್ಕೊಂಡು ಅವ್ರು ತೋರಿಸ್ತಾರ. ನೋಡ್ರಿ, ಬೈಕ್ ಹೊಡಿಬೇಕಾದ್ರೂ ಕೂಡ ಕೆಲವರೆಲ್ಲ ಭಾರಿ ಅದನ್ನ ಹಾಬಿ, ನನಗೆ ರೈಡಿಂಗ್ ಈಸ್ ಮೈ ಹಾಬಿ ಹಿಂಗೆಲ್ಲ ಬಹಳ ಚಂದ ಹೇಳ್ತಿರ್ತಾರ. ಒಳ್ಳೇದು, ಆದ್ರೆ ಜೀವ ಯಾರ ಕೈಯಾಗ ಇಲ್ಲಲ್ಲ ಏನ್ರಿ, ಅದು ಏನ್ ಮಾಡಕ್ ಆಗಂಗಿಲ್ಲ. ಅದನ್ನ ನಾವು ನೋಡ್ಕೊಳ್ಬೇಕಾಗ್ತದ, ಮುಂಜಾಗ್ರತೆನ ಸಾಕಷ್ಟು ತೆಗೆದುಕೊಳ್ಬೇಕಾಗ್ತದ. ಬೈಕ್ ಹೊಡಿಬೇಕಾಯ್ತು ಅಂತಂದ್ರೆ 100 ಮೇಲೆ ಹೊಡಿಬೇಕು. ಕೆಲವರು ಹೇಳ್ತಿರ್ತಾರೆ, ಬೈಕ್ ನಾನು ಹೊಡಿದ್ನೆ ಅಂದ್ರೆ ಹೆಂಗ, ಬೈಕ್ ಭಾರಿ ಸ್ಪೀಡ್ ಹೊಡಿತ ಬಿಡಪ್ಪ. ಏನ್ ಸ್ಪೀಡ್ ಹೊಡಿತಾರ, ರೇಸ್ ಇರೋತನ ಹೊಡಿತಾರ ಅಷ್ಟ, ಅದಕ್ಕಿಂತ ಜಾಸ್ತಿ ಏನಾಗ್ತದೆ, ಏನೂ ಆಗಂಗಿಲ್ಲ. ಬೈಕ್ ನಾನು ಹೊಡೆದ್ರೆ ಹೆಂಗ, ಅಣ್ಣಮ್ಮ ತಮ್ಮ ಥರ್ಡ್ ಕ್ಲಾಸ್. ಅವ್ರು ಆ ರೀತಿ ಅನ್ಕೊಂಡ್ಬಿಟ್ಟಿರ್ತಾರ. ನೋಡ್ಬೇಕ್ರಿ, ದೇವ್ನಂತ ಗಾಡಿ ಹಾಕೊಂಡು ಹಿಂಗ ಹೋಗ್ತಿರ್ಬೇಕಾದ್ರ ಆ ಕಡ್ಲಿಂದ ಒಂದು ಬೈಕ್ ಬರ್ತಿರ್ತದ, ಈ ಕಡ್ಲಿಂದ ಇವ್ರು ಹಿಂಗ ಹೋಗ್ತಿರ್ತಾರ. ಸಮಸ್ಯೆ ಏನಪ್ಪಾ ಅಂತಂದ್ರ ನೋಡಬರ್ಕ್ ದೇವ್ನಂತ ತೆಗ್ಗೈತೆ. ಬೈಕ್ ಪಾಸ್ ಆಗಕ್ಕ ಒಂದೀಟ್ ದಾರಿ ಐತೆ. ಆ ಕಡ್ಲಿಂದ ಆತ ಡಿಪ್ ಮಾಡ್ತಾನ, ನಿಂದ್ರ ನಾನು ಬರಕತ್ತೀನಿ ಲೈಟ್ ಹಚ್ತಾನಂತ. ಈತ ನೋಡ್ರಿ, ನಾನ್ ನಿನಕ್ಕಿಂತ ದೊಡ್ಡ ಗಾಡಿ ಐತಿ, ನಂದು ಬುಲೆಟ್ ಗಾಡಿ ಐತೆ, ನಿಂದಿನ ಸಣ್ಣದು ಅಲ್ಲೇರ್ರಿ. ಈತ ಡಿಪ್ ಮಾಡ್ತಾನ, ನಾನು ಫಸ್ಟ್ ಬರ್ತನಂತೇಳಿ. ತಗ ಈತ ಸೋಲಂಗಿಲ್ಲ, ಆತ ಸೋಲಂಗ. ಈತ ಬಂದ ಆತ ಬಂದ, ಇಬ್ರು ಬಂದ ಡಿಕ್ಕಿ ಆಯ್ತು, ಆಕ್ಸಿಡೆಂಟ್ ಆಗಿ ಬಿದ್ರು. ಎದ್ದು ನೋಡ್ರದಾಗ ದವಾಖಾನೆಯಾಗಿರ್ತಾರ. ನೋಡ್ರಿ, ಅದಕ್ಕ ಬೈಕ್ ಹೊಡೆದ್ರೆ 60-60ಕ್ಕಿಂತ ಈ ಕಡೆ ಇದ್ರೆ ನಾವು ಬೈಕು ಹೊಡಿತೀವಿ. 60 ದಾಟತ್ತಂದ್ರೆ ಅದೇ ನಮ್ಮನ್ನ ಓಡಿಸಿಬಿಡುತ್ತ. ಇಷ್ಟೇ. ಫಂಕ್ಷನ್ ಆದ್ರೇನು, ಕ್ಲಾಸ್ ಆದ್ರೇನು, ಕಾನ್ಸಂಟ್ರೇಟ್ ಬಲು ಮುಖ್ಯ ಅಂತ ನಾನು ಕ್ಲಾಸ್ನಲ್ಲಿ ಒಂದ್ಸಲ ಹೇಳ್ತಾ ಇದ್ದೆ. ಫಂಕ್ಷನ್ ಆದ್ರೇನು, ಕ್ಲಾಸ್ ಆದ್ರೇನು, ಕಾನ್ಸಂಟ್ರೇಟ್ ಬಲು ಮುಖ್ಯ. ಲಕ್ಷ ಕೊಟ್ಟು ಕೇಳ್ಬೇಕು ಅಂದ್ರೆ ನಾ ಹೇಳೋದು ಬಹಳ ಚಂದ ತಿಳಿತದ ಅಂತ ನಾನು ಆ ರೀತಿ ಪಾಠ ಮಾಡ್ತಾ ಇದ್ದೆ. ಆ ಹುಡುಗರಿಗೆ ನಾನು ಹೇಳ್ತಾ ಇದ್ದೆ. ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕ ನಾನು ಈ ರೀತಿ ಹೇಳಿದ್ದೆ ಅಂತಂದ್ರೆ, ಅವ್ರಿಗೆ ನಾವು ಪಾಠ ಮಾಡ್ಬೇಕಾದ್ರೆ ನಿದ್ದೆ ಬರ್ತದ. ಅವ್ರಿಗೆ ಹುಡುಗರಿಗೆ ನಿದ್ದೆ ಬರ್ತದ. ತಪ್ಪು ಅವ್ರದಲ್ಲ, ನಮ್ದು. ಯಾಕಂದ್ರಿ ಅಂಥವ್ರಿಗೆ ಪಾಠ ಮಾಡ್ತೀವಲ್ಲ ನಾವು. ಒಂದ್ಸಲ ಹಿಂಗೆ ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ದೆ. ಎಲ್ರನ್ನ ನೋಡ್ತಾ ಎಲ್ರಿಗೂ ನಾ ಹೇಳೋದು ಚೆನ್ನಾಗಿ ತಿಳಿಬೇಕು, ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಹೇಳ್ಕೇಸಿ ಎಲ್ರನ್ನ ನೋಡ್ಕೊಂತ ಹೇಳಕತ್ತೀನಿ. ಒಬ್ಬ ನಿದ್ದೆ ಮಾಡಾಕತ್ತಿಬಿಟ್ಟ. ಒಬ್ಬ ನಿದ್ದೆ ಮಾಡ್ತಾ ಇದ್ದಾನ. ಈಗ ಕ್ಲಾಸ್ನ ನಾನು ಸ್ಟ್ರಕ್ ಮಾಡಿಬಿಟ್ಟೆ, ನಿದ್ದೆ ಮಾಡುತ್ತಲ್ಲೋ ಎದ್ದೇಳ ಅಂತ ಅನ್ನಕ್ ಬರಂಗಿಲ್ಲ. ಯಾಕಂತಂದ್ರೆ ಇಡೀ ಕ್ಲಾಸ್ಗೆ ಡಿಸ್ಟರ್ಬ್ ಆಗಿಬಿಡ್ತದ. ಆತನ ಒಬ್ಬನ ಕಾನ್ಸಂಟ್ರೇಟ್ ಹಾಳಾಗೋದು ಒತ್ತಟ್ಟಿಗಿರ್ಲಿ, ಇಡೀ ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತಾ. ಅದ್ರ ಸಲುವಾಗಿ ನಾ ಆತನ ಏನ್ ಮಾಡಿದೆ, ಆ ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಹಂಗೆ ಎಲ್ಲರೂ ನೋಡ್ತಾ ಹಿಂಗ ಅಬ್ಸರ್ವ್ ಮಾಡ್ತಾ ಪಾಠ ಹೇಳ್ತಿದ್ದೆ. ಅದ್ರ ಜೊತೆಗೇನೆ ಎಲ್ರಿಗೂ ಗೊತ್ತಾಗದೆ ಇರಂಗೆ, ಆತನಿಗೆ ಮಾತ್ರ ಗೊತ್ತಾಗ್ದಂಗೆ ಸ್ವಲ್ಪ ಲೈಟ್ ಆಗಿ
ಸಂಜ್ಞೆ ಮಾಡ್ತಾ ಇದ್ದೆ, ಹಿಂಗ ಸನ್ನೆ ಮಾಡ್ತಾ ಇದ್ದೆ. ಎದ್ದೇಳು ಎದ್ದೇಳು, ಇಲ್ಲ ಅವ್ನ ಮಗ್ಲ ಅವನಿದ್ನಲ್ಲ ಅವನಿಗೆ ಹೇಳ್ತಾ ಇದ್ದೆ ನಾನು, ಅವ್ನ ಎಬ್ಸು ಅಂತಿದ್ದೆ. ಅವನು ಅಷ್ಟ ಸೂಕ್ಷ್ಮ ಒಳ್ಳೆ ನನಗೆ ಸನ್ನೆ ಮಾಡ್ತಿದ್ದೆ, ನಾ ಎಬ್ಸಲ್ಲ ಅಂತ. ಏನ್ ಮಾಡಕ್ ಆಗಂಗಿಲ್ಲ, ಅಥವಾ ಒಬ್ಬನ ಸಲ ಇಡೀ ಕ್ಲಾಸ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅನ್ಬಿಟ್ಟು ಹಂಗೆ ಪಾಠ ಕಂಟಿನ್ಯೂ ಮಾಡಿದೆ. ಬೆಲ್ ಹೊಡಿತು. ಹೊರಗಡೆ ಬಂದ್ಮೇಲೆ ಆ ನಿದ್ದೆ ಮಾಡಕ್ ಹತ್ತಿದ್ನಲ್ರಿ, ಅದನ್ನ ಯಾಕೆ ಕಳ್ಕೊಳ್ಳಿ, ಪಾಪ ಬಾಳ ಚಂದ ನಿದ್ದೆ ಮಾಡಕ್ ಹತ್ತಿದ್ನಂತ. ಅವ್ ಮಗಲ್ದಾವಿದ್ನಲ್ರಿ, ಎಬ್ಸ್ಲಾರ್ದು ಬೆಂಕಿ ಎತ್ತಿತ್ ನನಗೆ. ಕರಿದೆ, ತಮ್ಮ ಇಲ್ವಾ, ಅಲ್ಲ ಅವ್ನ ಎಬ್ಸ್ ಅಂತ ಹೇಳಕತ್ತೀನಿ, ಎಬ್ಸಕ್ ಬರಲ್ಲ ಅಂತಂದ್ರೆ ಏನ್ ಅನ್ಬೇಕ್ರಿ, ಸರ ಅವ್ನಿಗೆ ನಿದ್ದೆ ಬರಂಗ್ ಪಾಠ ಮಾಡಿದ್ರೆ ನೀವ್ ಎಬ್ಸ್ಬೇಕ್ರಿ, ನಾನೇ ಎಬ್ಸ್ಲಿ ಅಂದ. ಅಂತ ಬೆರಿಕಿ ಸ್ವಭಾವದವರು ಕೆಲವೊಂದ್ಸಲ ಇರ್ತಾರ ಆ ಹುಡುಗರು ಅಂತಂದ್ರೆ. ನಾನು ಅಕೌಂಟೆನ್ಸಿ ಪಾಠ ಮಾಡ್ತಾ ಇದ್ದೆ, ಲೆಕ್ಕ ಬಿಡಿಸ್ತಾ ಇದ್ದೆ. ನಾವೇನು ಹ್ಯಾಂಡ್ ರೈಟಿಂಗು ಅಷ್ಟು ಏನು ನಾವು ಇದಲ್ಲ, ಏನೋ ನಮ್ ತಿಳಿಯೋಷ್ಟರಲ್ಲಿ ಸ್ವಲ್ಪ ಹಿಂಗ್ ಬಿಡಿಸ್ತಾ ಇದ್ದೆ. ನಮ್ ಕಾಲಮ್ಸ್ ಎಲ್ಲ ಆಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ಸಡನ್ ಆಗಿ ಎದ್ದು ನಿಂತ್ಬಿಟ್ಟ. ಸರ್ ಅಂದ. ಏನಪ್ಪ ಅಂದೆ. ಇಷ್ಟ ಎತ್ತರ ಆಗ್ರಿ ನಿಮ್ಗೆ ಲೈನ್ ಹೊಡಕ್ ಬರಲ್ಲಲ್ರಿ. ಏನ್ ತಿಳ್ಕೊಬೇಕ್ರಿ ನಾನು? ತಮ್ಮ ನಿನಗೇನ್ ಅರ್ಥ ಆಗಿಲ್ಲ ಕೇಳು, ಯಾರು ದಡ್ರಿದ್ರಿ, ಯಾರು ಮೂರ್ಖರಿದ್ರಿ, ಅವ್ರು ತಿಳಿದಿಲ್ಲ ಕೇಳ್ರಿ ನೋಡ್ರಿ ಅಂತ ಅಂದ. ಕೇಳಿದೆ. ಕೇಳಿದ ತಕ್ಷಣನೇ ಯಾರೂ ಎದ್ ನಿಲ್ಲಲಿಲ್ಲ. ಆತ ಸುಮ್ಮನೆ ಅದ, ಯಾರು ಎದ್ ನಿಲ್ಲಿಲ್ಲ. ವೆರಿ ಗುಡ್, ಯಾರು ಮೂರ್ಖರು ಇಲ್ಲಲ್ಲ, ಯಾರು ದೊಡ್ಡ್ರು ಯಾರು ಇಲ್ಲಲ್ಲ, ಎಲ್ರಿಗೂ ಅರ್ಥ ಆಗೈತಲ್ಲ ಅಂದಾಗ ಮತ್ತೆ ಒಬ್ಬನಂದ, ಸರ್ ನೀವೊಬ್ರು ನಿಂತಿರಿಲ್ರಿ ಅಂದ. ನೋಡ್ರಿ, ಈ ರೀತಿ ಕೆಲವೊಂದು ಸನ್ನಿವೇಶಗಳು ಕೆಲವೊಂದ್ಸಲ ಆಗ್ತಾ ಇರ್ತಾವ. ವೈಫ್ ಅಂದ್ರೆ ಏನು? ವೈಫ್ ಹೆಂಡತಿ. ವೈಫ್ ಅಂದ್ರೆ ಏನು ಅಂತ ಕೇಳ್ತಿರ್ಬೇಕಾದ್ರೆ ನನಗ ಒಬ್ರು ಹೇಳಿದ್ರು, ವೈಫ್ ಅಂದ್ರೆ ಏನು ಅಂತ ಕೇಳಿದ್ರೆ ಅವಾಗ ಅವ್ರು ಹೇಳಿದ್ರು, ವೈಫ್ ಈಸ್ ನೈಫ್ ಸಾರ್, ವೈಫ್ ಈಸ್ ನೈಫ್ ಸಾರ್ ಅಂತ. ನೈಫ್ ಅಂದ್ರೆ ಚಾಕು. ಯಾಕ್ರಿ ಅಂತ ಕೇಳಿದೆ ನಾವು. ವೈಫ್ ನೈಫಾ? ಹೆಂಗ್ರಿ ಅಂದೆ. ಹೆಂಗೆ ಅಂತಂದ್ರೆ ಸರ್, ವೈಫ್ ಅಂದ್ರೆ ಈಗ ನೈಫ್ ಇದ್ದಂಗೆ. ಹೇಗೆ ಅಂತಂದ್ರೆ ಈ ಚಾಕು ಅನ್ನೋದೇನಿರ್ತದಲ್ಲ, ಒಂದ್ಸಲ ಚುಚ್ಚಿ ಬಿಟ್ರೆ ಸತ್ತೋಗ್ಬಿಡ್ತಾರೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ, ಅದಕ್ಕಿಂತ ಇವ್ರು ಡೇಂಜರ್, ಈ ಜೀವನ ಪರ್ಯಂತ ಚುಚ್ಚಿ 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 ನಮ್ಮನ್ನು ಸಾಯಿಸ್ತಾರ್ರಿ ಅಂತ ಹೇಳಿ. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡ್ರಿ, ವೈಫ್ ಅಂದ್ರೆ ನೈಫ್ ಅಲ್ಲ ಸಾರ್ ಅಂತ. ಮತ್ತೆ ಏನ್ ಹೇಳ್ರಿ ನಿಮ್ ಪ್ರಕಾರ ಅಂದ್ರೆ, ವೈಫ್ ಅಂದ್ರೆ ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್ ಎವ್ರಿ ಟೈಮ್. ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್ ಎವ್ರಿ ಟೈಮ್. ನೋಡ್ರಿ, ಇನ್ಫಾರ್ಮೇಶನ್ ಕೊಡಂಗಿಲ್ಲ, ಯಾವಾಗ ಹೆಂಗಿರ್ತಾರೋ ಹೇಳಕ್ ಬರಂಗಿಲ್ಲ, ಜೀವನ ಪರ್ಯಂತ ಯುದ್ಧನೇ, ಫೈಟಿಂಗ್ ಎವ್ರಿ ಟೈಮ್ ಅಂತಕ್ಕಂಥದ್ದು. ಅದಕ್ಕೆ ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೇನೆ. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೇನೆ. ಸುಳ್ಳು ಹೇಳ್ಬಾರ್ದು, ಕರೆ ಹೇಳ್ಬೇಕು. ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೇನೆ. ಯಾಕಂತಂದ್ರೆ ನನಗಿರೋದು ಒಬ್ಳ ಹೆಂಡತಿ. ಒಂದಿದ್ರ ಬಹಳ ಚಂದ, ಒಂದ ಇದ್ರ ಬಹಳ ಚಂದ. ಇಷ್ಟ್ರ ಮೇಲೆ ಅರ್ಥ ಮಾಡ್ಕೊಳ್ಬೇಕು. ಒಂದ್ಸಲ ನಾನು ಗುಲ್ಬರ್ಗ ಫಂಕ್ಷನ್ಗೆ ಹೋಗಿದ್ದೆ. ಆ ಬಸ್ ಮೇಲೆ ಹೋಗ್ತಿರ್ಬೇಕಾದ್ರೆ ರಶ್ ಇತ್ತು ಬಸ್ಸು ನಿಂತ್ಕೊಂಡು ಹೋಗ್ಬೇಕಾಯ್ತು. ಬಸ್ ಮೇಲೆ ಹೊಂಟಿದ್ದೆ, ರಶ್ ಇತ್ತು ಬಸ್ಸು, ನಿಂತ್ಕೊಂಡು ಹೋಗ್ಬೇಕಾಯ್ತು. ಮುಂದ್ಗಡೆ ಒಂದು ಊರು ಬಂತು, ಒಂದು ಸೀಟು ಖಾಲಿ ಆಯ್ತು. ಇಬ್ರು ಇರೋ ಸೀಟು, ಈ ಕಡೆ ಒಬ್ರು ಕೂತ್ಕೊಂಡಿದ್ರು. ಮಗ್ಗಲ್ದವ್ರು ಹೇಳಿದ್ರು, ಆ ಸೀಟಿಗೆ ಕೂಡ್ಬೇಕಂತ ನಾನು ಹೊಂಟೀನಿ, ಅಕ್ಕಳಿಂದ ಒಂದು ಹುಡುಗಿ ಬರಕತ್ತ. ಇಬ್ಬರಿಗೆ ಕಾಂಪಿಟೇಷನ್, ಯಾರು ಫಸ್ಟ್ ಕೂಡ್ತಾರ ಸೀಟಿಗೆ ಅಂತ. ಅಂದ್ರೆ ಸೀಟ್ ಬೇಕಲ್ಲ ನಮ್ಗೆ, ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿವರೆಗೂ ಬೇಕಲ್ಲ. ಈ ಕಡೆಯಿಂದ ನಾನು ಬೇಗ ಹೊಂಟೀನಿ, ಆ ಕಡೆಯಿಂದ ಅವರು ಬೇಗ ಬರಕತ್ತಾರ. ಇನ್ನೇನು ಹೋಗಿ ಆ ಸೀಟಿಗೆ ನಾನೇ ಫಸ್ಟ್ ಕುಂದ್ರಬೇಕು ಅನ್ನೋದ್ರಾಗ ಆ ಸೀಟಿಗೆ ಮಗ್ಳು ಒಬ್ಬತ್ ಕುಂತ್ಕೊಂಡಿದ್ದ. ಆತ ಹೆಂಗಿದ್ದ, ಇಂಗ್ಲಿನ್ ನೋಡಕ್ ತಾತ ಕಂಡಂಗ್ ಕಂಡ. ಯಾಕ ಕೂರ್ಲಿದ್ದಿಲ್ ತಲೆಗ. ಎದ್ದು ನಾಲ್ಕು ಕೂದ್ಲನ ಮಟ್ಸರಿಯಾಗ ಒತ್ತಿ ಕೊಬ್ಬರಿ ನೆಚ್ಚಿಕೊಂಡು ಚಂದ ಬಾಚಿಕೊಂಡಿದ್ದ. ಇನ್ನೇನು ಹೋಗಿ ಆ ಸೀಟ್ ನಾನು ಕುಂದ್ರಬೇಕನ್ನೋದ್ರಾಗ ನಾನು ನೋಡಿಂದ, ಅಲ್ಲಿ ನಮ್ಮ ಕಸಿನ್ ಬರ್ತಾ ಇದಾರೆ, ಅಲ್ಲಿ ಗೊತ್ತಾಗಿಲ್ಲ, ಸರಿ ಹಿಂದಕ್ ಅಂದ. ನಾನು ಏನ್ ಮಾಡ್ಬೇಕ್ರಿ, ಇರ್ಲಿ ಬಿಡಪ್ಪ, ಯಾರ ಬರಕತ್ತಾರ ಅಂತ ನಾ ಹಿಂದಕ್ ಸರ್ದ್ ನಿಂತನೆ. ಹಂಗಂದ ತಕ್ಷಣನೇ ಆ ಹುಡುಗಿ ಅವ್ರು ನೋಡಿದ್ಲು, ಸ್ಮೈಲ್ ಕೊಟ್ಲು. ಈತನೂ ಸ್ಮೈಲ್ ಕೊಟ್ಟ, ಅವರು ಸ್ಮೈಲ್ ಕೊಟ್ರು. ಈತನೂ ಸ್ಮೈಲ್ ಕೊಟ್ಟ, ಅವ್ರನ್ನೂ ಸ್ಮೈಲ್ ಕೊಟ್ರು. ಬಂದ್ರು, ಪಕ್ಕದಾಗ ಬಂದ್ರು, ಕುಂತ್ಕೊಂಡ ತಕ್ಷಣ ಹೇಳಿದ್ರು, ಥ್ಯಾಂಕ್ ಯು ತಾತ. ತಾತ ಅಂದ್ಬಿಟ್ಟನೆ ತಾತ ಮಾರಿ ಈಟು ಮಾಡಿದ್ದ. ನಾನು ಅವಾಗಂದೆ, ತಾತ ಸೂಪರ್, ಭಾಳ ಚಂದ ಮಾತಾಡ್ತಾರೆ ನಿಮ್ ರಿಲೇಟಿವ್, ನಿಮ್ ಕೈಸಿನ್ ಭಾಳ ಚಂದ ಮಾತಾಡ್ತಾರ ಅಂತಂದೆ. ಮಾರಿ ಇಳಕ್ಕೆ ಕುಂತಂಬುದಕ್ಕ. ಪಾಪ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದ್ರು ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದ್ರಿ.
ಅಹಂಕಾರ ಅಂತಕ್ಕಂಥದ್ದು ಬೆಳೆಯುತ್ತಿರೋ ಮರಕ್ಕೆ ರೋಗ ಇದ್ದಂತೆ. ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು. ಇದ್ರೆ ಏನಾಗ್ತದೆ ಅನ್ಲಿಕ್ಕೆ ಒಂದು ಎಕ್ಸಾಂಪಲ್, ಒಂದು ಸಣ್ಣದು ಅಷ್ಟೇ ಹೇಳ್ತೀನಿ, ಒಂದು ಸಣ್ಣ ಮಾತು. ಒಬ್ಬ ವ್ಯಕ್ತಿ ಹಿಂಗೆ ಬಹಳಷ್ಟು ಬುದ್ಧಿವಂತ, ಎಲ್ಲಾ ಕಡೆಯಲ್ಲೂ ಹೋಗ್ತಾ ಇದ್ದ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ, ಗೆಲ್ತಿದ್ದ, ಬಹುಮಾನಗಳನ್ನ, ಗೋಲ್ಡ್ ಮೆಡಲ್ಗಳನ್ನ ತಗೊಂಡು ಸನ್ಮಾನ ಮಾಡಿಸ್ಕೊಂಡು ಬರ್ತಾ ಇದ್ದ. ಆತನಿಗೆ ಬಹಳಷ್ಟು ಅಹಂಕಾರ ಅಂತಕ್ಕಂಥದ್ದು ಬಂದ್ಬಿಟ್ಟಿತ್ತು. ನಾನು ಬಹಳ ಬುದ್ಧಿವಂತ, ನಾನು ಬಹಳ ಶಾಣೆ ಇದ್ದೀನಿ, ನಾನು ಸೋಲ್ಸೋರು ಯಾರೂ ಇಲ್ಲ ಜಗತ್ನ್ಯಾಗ ಅಂತ ಅಷ್ಟು ಆ ಲೆವೆಲ್ಗೆ ಆತ ಬೆಳೆದ್ಬಿಟ್ಟಿದ್ದ. ಎಲ್ಲ ಕಡೆಗೂ ಹೋದ್ನಾನ, ಬರ್ರಿ ನನ್ನ ಸೋಲ್ಸರ್ ಯಾರಿದ್ರಿ, ಬರ್ರಿ ನನ್ನ ಗೆಲ್ಲೋರು ಯಾರಿದ್ರಿ ಅಂತ ಹೇಳಿಕೇಸಿ ಎಲ್ಲ ಕಡೆಗೂ ಇದೇ ರೀತಿ ಹೇಳ್ತಾ ಇದ್ದ. ಆ ರೀತಿ ಹೇಳ್ತಿರ್ಬೇಕಾದ್ರೇನೆ ಎಲ್ಲ ಕಡೆ ಹೋದ್ನಾನ, ಗೆದ್ದನ, ಬಹುಮಾನಗಳನ್ನ, ಗೋಲ್ಡ್ ಮೆಡಲ್ಗಳ ಇಷ್ಟೆತ್ತರು ಕಟ್ಕೊಂಡು ಬಂದು ಅದನ್ನ ಹಂಗೆ ಎಲ್ರಿಗೂ ತೋರ್ಸ್ಕೊಂತ ಅಡ್ಡಾಡ್ತಿದ್ದ. ಒಂದನ್ನು ಕೂಡ ಅಲ್ಲಿ ತೆಗಿತಾ ಇರಲಿಲ್ಲ. ಹಾಗೆ ಹಾಕೊಂಡು ಲಾಸ್ಟ್ಗೆ ಏನ್ ಮಾಡಿದ, ತನ್ನ ಹಳ್ಳಿಗೆ ಬಂದ. ಹಳ್ಳಿ ಬಂದ ತಕ್ಷಣನೇ, ನೋಡ್ರಿ ನನ್ನ ಗೆಲ್ಲೋರು ಯಾರಿದ್ರಿ, ಇಡೀ ಜಗತ್ನಾಗೆ ನಾನು ಎಲ್ಲರನ್ನು ಸೋಲಿಸಿ ಬಂದೀನಿ ಅಂತೇಳಿ ಹೇಳ್ತಾ ತನ್ನ ಹಳೆ ದೋಸ್ತನ ಭೇಟಿ ಆದ. ನೋಡ್ದೋಸ್ತ, ಇಡೀ ಜಗತ್ನಾಗ ನನ್ನಷ್ಟು ಬುದ್ಧಿವಂತ ಯಾರಿಲ್ಲ, ಎಲ್ಲ ಕಡೆಗೂ ನನ್ನ ಎಲ್ರೂ ನನ್ನ ಮುಂದೆ ಸೋತು ಶರಣಾಗಿಬಿಟ್ಟಿದ್ದಾರೆ, ನಾನೇ ಬುದ್ಧಿವಂತ ಅಂತೇಳಿ ಹಿಂಗೆಲ್ಲ ಹೇಳಕತ್ತಿದ. ಆ ಸಂದರ್ಭದಲ್ಲಿ ಆತನ ದೋಸ್ತ ಹೇಳಿದ, ನೋಡಪ್ಪ, ನೀನು ಬುದ್ಧಿವಂತ ಇರ್ಬೋದು, ಆದ್ರೆ ಈ ರೀತಿ ಅಹಂಕಾರದ ಮಾತುಗಳು ನಿನಗೆ ಸಲ್ಲದು, ಇದು ಬೇಡ ಅಂತ ಅಂದ. ಅಯ್ಯೇ, ಆತನ ಸಿಟ್ಟು ಬಂದ್ಬಿಡ್ತು, ತಡ್ಕೊಳಕ್ಕಾಗ್ಲಿಲ್ಲ. ಅಯ್ಯೇ, ನೀನೇನಾರು ಕ್ವಶನ್ ಕೇಳಂಗಿದ್ರೆ ಕೇಳು, ನಾನು ಉತ್ತರ ಹೇಳ್ತೀನಿ, ನಾನು ದಡ್ಡ ಅಂತ ಮಾತ್ರ ಒಪ್ಕೊಳ್ಳಂಗಿಲ್ಲ ಅಂತಂದ. ಅಂದ ತಕ್ಷಣನೇ ಆತನ ಅಹಂಕಾರವನ್ನ ಮುರಿಬೇಕಂತ ಹೇಳ್ಬಿಟ್ಟು ಆತನ ಗೆಳೆಯ ಒಂದು ಕ್ವಶನ್ ರೆಡಿ ಮಾಡ್ಕೊಂಡ. ದೋಸ್ತ ಕ್ವಶನ್ ಕೇಳನಪ್ಪ ಅಂದ. ಕೇಳಿನ, ಏನ್ ಕ್ವಶನ್ ಕೇಳತ್ ಕೇಳು, ನಾ ಎಲ್ಲ ಹೇಳ್ತನಂತ. ಆಯ್ತಪ್ಪ ಹೇಳಂಕಾರ. ಟಪ್ ತುಳುಕ್ ಅಂದ್ರೆ ಏನು ಅಂತ ಕೇಳಿದ. ಟಪ್ ತುಳುಕ್ ಅಂದ್ರೆ ಏನು ಅಂತ ಕೇಳಿದ. ದೋಸ್ತ ದಿಕ್ಕಪಾಲದ ಅವಾಗ, ಯಾರು ಬುದ್ಧಿವಂತ, ಇದೇನು ಕ್ವಶನ್ ಇದು, ಟಪ್ ತುಳುಕ್ ಅಂತಂದ. ಅಲ್ಲ, ನನಗೆ 2 ದಿನ ಟೈಮ್ ಕೊಡಂತ ಅಂದ. 2 ದಿನ ಅಲ್ಲಪ್ಪ, 2 ವರ್ಷ ತಗ ಹೋಗ್ ನೀನಂತ ಕೇಳಿದ. ಹೋದ, ಮತ್ತೆ ಜಗತ್ತಿನಾದ್ಯಂತ ಎಲ್ಲ ಕಡೆಗೆ ಸಂಚಾರ ಮಾಡಿದ, ದೊಡ್ಡ ದೊಡ್ಡ ಲೈಬ್ರರಿ ಹೋದ, ದೊಡ್ಡ ದೊಡ್ಡ ಡಿಕ್ಷನರಿ ತೆಗೆದು ನೋಡಿದ. ಡಿಕ್ಷನರಿ ಇರುತ್ತನ್ರಿ ಟಪ್ ತುಳುಕ್ ಅಂತ? ಇಲ್ಲ. ಎಲ್ಲ ಕಡೆಗೆ ಹೋದ, ಸೋತು ಸುಣ್ಣಾದ, ಬಳಲಿ ಬೆಂಡಾದ, ಮರಳಿ ವಾಪಸ್ ಊರಿಗೆ ಬಂದು ದೋಸ್ತನ ಭೇಟಾದ. ದೋಸ್ತ, ಆಯ್ತಪ್ಪ, ತಪ್ಪಾಯ್ತು ನಂದು, ನಾನು ಸೋತು ಬಿಟ್ಟೆ, ಇವೆಲ್ಲವುಗಳನ್ನು ನಿನಗೆ ಅರ್ಪಿಸಿ ಬಿಡ್ತೀನಿ, ಈ ಮೆಡಲ್ಗಳೆಲ್ಲ ನಿನಗೆ ತಗೊಂಡ್ಬಿಡು, ನನಗೇನು ಬೇಡ. ಆಯ್ತಪ್ಪ, ನನಗೆ ಅಹಂಕಾರ ಕಡಿಮೆ ಆಯ್ತು, ನನಗೆ ಉತ್ತರ ಹೇಳು ಅಂತಂದ. ಆ ಸಂದರ್ಭದಲ್ಲಿ ಆತನ ಗೆಳೆಯ ಹೇಳಿದ, ನೋಡಪ್ಪ, ನೀನು ಬುದ್ಧಿವಂತನೇ, ನೀನ್ ದಡ್ಡ ಅಂತ ನಾನು ಹೇಳಂಗಿಲ್ಲ, ಆದ್ರೆ ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು. ಇಲ್ಲಿ ಎಲ್ರಿಗೂ ಎಲ್ಲ ಗೊತ್ತಿರೋದಿಲ್ಲ, ಎಲ್ಲ ಗೊತ್ತಿದ್ದರಿಗೆ ಈ ಭೂಮಿ ಮೇಲೆ ಜಾಗ ಇಲ್ಲ, ಸತ್ತೋಗ್ಬಿಡ್ತಿದ್ರು. ಬಾ, ಅದೇನೋ ಉತ್ತರ ದೊಡ್ಡ ಗನಾಗದಲ್ಲ, ತೋರಿಸ್ತೀನಿ ಬಾ ಅಂತ ಹೇಳಿ ಆತನ ಹೊಲದಲ್ಲಿ ಕರ್ಕೊಂಡು ಹೋದ. ಆ ಹೊಲದಲ್ಲಿ ಕರ್ಕೊಂಡು ಹೋದ. ಹೊಲದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಹತ್ರ ಅದರ ದಡದಲ್ಲಿನೇ ಒಂದು ಹತ್ತಿಯ ಹಣ್ಣು ಅಂತ ಕರಿತೀವಿ, ಅಂಜೂರ ಹಣ್ಣು ಅಂತ ಸಿಟಿಯಲ್ಲಿ ಕರೀತಾರೆ. ಅದರ ತಳಿಗಳು ಬೇರೆ ಬೇರೆ ಇರ್ತಾವ. ಇದು ನಮ್ಮ ಹಳ್ಳಿಯಲ್ಲಿ ಸಿಗ್ತಕ್ಕಂಥದ್ದು, ನೇಚರ್ ಇರತಕ್ಕಂಥದ್ದು, ನಿಸರ್ಗದಲ್ಲೇ ದೊರೆತಕ್ಕಂಥ ಉಚಿತವಾಗಿ ಖಚಿತ ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂಥ ಒಳ್ಳೆಯ ಹಣ್ಣು, ಹತ್ತಿ ಹಣ್ಣು ಅಂತಕ್ಕಂಥದ್ದು ಅಲ್ಲಿತ್ತು. ಆ ಗಿಡ ಮ್ಯಾಲ್ ಲೋಡ್ ಅಂತ ಹೇಳಿದ. ಅಲ್ಲ ದೋಸ್ತ, ಉತ್ತರ ಹೇಳಂದ್ರ ಮ್ಯಾಲ್ ಲೋಡ್ ಅಂತೆಲ್ಲ ನೀನಂದ ನೋಡಂದ. ಅದನ್ನ ನೋಡಿದ ತಕ್ಷಣ ಹತ್ತಿಯ ಹಣ್ಣು ಏನಿತ್ತಲ್ರಿ, ಅದು ಆ ಬಾವ್ಯಾಗ ಬಿತ್ತು. ಬಾವಿ ದಡದಲ್ಲಿನೇ ಅದಿರೋದ್ರಿಂದ ಆ ಹಣ್ಣು ಬಾವಿಯಲ್ಲಿನೇ ಬಿದ್ದ ತಕ್ಷಣನೇ ತಪ್ಪಂತು ಅದರಲ್ಲಿ ಹುಳುಕಿರ್ತದ. ಆ ಹುಳುಕಿರೋದ್ರಿಂದ ನೀರು ತುಂಬಲಿಕ್ಕತ್ತು. ಹೆಂಗ? ತುಳುಕ್ ಅಂತ ನೀರು ತುಂಬ್ತಾರೆ, ಆಯ್ತು, ಮುಗೀತು, ಇನ್ನೇನು ಮುಳುಗಿ ಬಿಡ್ತೇವೆ ಟುಣುಕ್ ಅಂತ. ಅಂದ್ರೆ ಇದೇ ಅದಕ್ಕೆ ಉತ್ತರ ಅಂತಕ್ಕಂಥದ್ದು. ಅಂದ್ರೆ ಮನುಷ್ಯ ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇರ್ತದ, ಅದು ನಾವು ಯಾವಾಗ್ಲೂ ಮರಿಬಾರ್ದು ಬಂಧುಗಳಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನ ಸ್ವಲ್ಪ ಮಾತುಗಳನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ, ತೊದಲು ನುಡಿಗಳು ಅಪ್ಪಿತಪ್ಪಿ ಏನಾದರೂ ತಪ್ಪಾದಲ್ಲಿ, ತೊದಲು ನುಡಿಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳಿ ನಾನು ಎಲ್ಲ ಕರುನಾಡ ಬಂಧುಗಳು ಹಾಗೂ ಮಾಸಂಗಿಪುರದ ಬಂಧುಪುರದ ಸಕಲ ಕನ್ನಡಾಭಿಮಾನಿಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿನದ ಈ ಹಾಸ್ಯ ಸಂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇಲ್ಲಿವರೆಗೂ ತಮ್ಮ ಹಾಸ್ಯ ಮಾತುಗಳನ್ನು ಹಂಚಿಕೊಂಡಂತ ಗೋವಿಂದ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು.
ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನದ ವತಿಯಿಂದ ನರಸಿಂಹ ಜೋಶಿ ಸರ್ ಅವ್ರಿಗೂ ಹಾಗೂ ಗೋವಿಂದ ರೆಡ್ಡಿ ಸರ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್ ಗುಂಡ್ರಾವ್ ಸರ್ ಎಂಡ್ ಮಾಡೋಣ. ಓಕೆ, ಮುಗಿಸ್ರಿ. ನಾಳೆ ಹೇಳ್ಬಿಡ್ರಿ ಕೊನೆಯದು. ನಾಳೆ ಕೊನೆಯ ದಿನದ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ವಸುಂಧರಾ ಭೂಪತಿ ಮೇಡಮ್ ಅವರು ಉಪಸ್ಥಿತರಿರಲಿದ್ದಾರೆ. ಮತ್ತೆ ಕವಿಗೋಷ್ಠಿ ಕೂಡ ಇದೆ. ಮಾಂತೇಶ್ ಮಸ್ಕಿ ಸರ್ ಅವರ ಉಪನ್ಯಾಸ ಕಾವ್ಯದಲ್ಲಿ ಪ್ರಯೋಗಶೀಲತೆ ಎಂಬ ವಿಷಯದಲ್ಲಿ ಉಪನ್ಯಾಸವಿದೆ. ಕವಿಗೋಷ್ಠಿಯಲ್ಲಿ ಅಬ್ದುಲ್ ಗನಿ ಸಾಬ್, ವರದೇಂದ್ರ ಕೆ, ಅಮರೇಶ್ ಪಾಟೀಲ್, ಪ್ರಭುದೇವ್ ಎಸ್, ದೇವರಾಜ್ ಗಂಟಿ, ಮಂಜುನಾಥ್ ಹಾಲಾಪುರ್, ಕಾಮಾಕ್ಷಿ ತೋಟದ್, ಮಹೇಶ್ ಎಸ್ ಇವರೆಲ್ಲರೂ ನಾಳೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ವಸುಂಧರಾ ಭೂಪತಿ ಮೇಡಮ್, ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.